गेंदबाज के साथ सभी टीमों के लिए हर मैच ज्यादा महत्वपूर्ण इस जीपीएल सीजन में। बढ़िया गेंद, अच्छी फील्डिंग चांद पाशा, बेहतरीन फील्डिंग। इसी के साथ अंपायर संतोष माली पाटिल की तरफ से ओवर की समाप्त। टोटल स्कोर बढ़ता हुआ 7 ओवर ಮುಕ್ತಾಯ 51 4 ವಿಕೆಟ್ ನಷ್ಟಕ್ಕೆ। ಡ್ರಿಂಕ್ಸ್ ಬ್ರೇಕ್ ಇರುತ್ತೆ 10 ನಿಮಿಷ। ಆಫ್ಟರ್ 7 ಓವರ್ ಕಂಪ್ಲೀಟೆಡ್, ಟೋಟಲ್ ಸ್ಕೋರ್ 51, ಲಾಸ್ ಆಫ್ 4 ವಿಕೆಟ್ಸ್। ಈ ಒಂದು ಮೈದಾನದಲ್ಲಿ ಯಾವುದೇ ಕ್ರಿಕೆಟ್ನ ಚಟುವಟಿಕೆಗಳು ನಡೆದರೂ ಕೂಡ ಅದು ಆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿ ಆಗಲಿಕ್ಕೆ ಮೊದಲು ಕಾರಣೀಕರ್ತರು ಪ್ರೇಕ್ಷಕರು. ಯಾಕಂದ್ರೆ ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಈ ಒಂದು ಅದ್ಭುತವಾದಂಥ ನಮ್ಮ ಗಂಗಾವತಿಯ ಎಲ್ಲ ಆಟಗಾರರಿಗೆ ಬೆಂಬಲಿಸಲಿಕ್ಕೆ ಈ ಊರು ಬಿಸಿಲಿನಲ್ಲಿ ಬಂದಿರುವಂಥ ಮೈದಾನದಲ್ಲಿ ಉಪಸ್ಥಿತರಿರುವಂಥ ಪ್ರತಿಯೊಬ್ಬ ಪ್ರೇಕ್ಷಕರು, ಅಣ್ಣವರಾಗಲಿ ತಮ್ಮವರಾಗಲಿ ಹಿರಿಯರಾಗಲಿ, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ GPL10 ಕಮಿಟಿಯ ಆಟಗಾರರ ಪರವಾಗಿ, ಕಮಿಟಿಯ ಪರವಾಗಿ ನಿಮಗೆ ಮನಸ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಬಹಳ ಅಚ್ಚುಕಟ್ಟಾಗಿ ದೇಶದ ಮೂಲೆ ಮೂಲೆಯಿಂದನೂ ಸಹ ಪ್ರತಿಯೊಂದು ಪಂದ್ಯಾವಳಿಗಳನ್ನು ಲೈವ್ ಮುಖಾಂತರ ವೀಕ್ಷಣೆಯನ್ನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ದೂರದ ಬೆಂಗಳೂರಿನಿಂದ ಬಂದು ಐ ಸ್ಪೋರ್ಟ್ಸ್ ತಂಡದ ಮಾಲೀಕರು ಹಾಗೂ ಸಂಗಡಿಗರು ಸಹ ಮೈದಾನದಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕವರೇಜ್ ಅನ್ನು ಮಾಡ್ತಿರುವಂತ ಎಲ್ಲ ಸಂಗಡಿಗರಿಗೆ, ಐ ಸ್ಪೋರ್ಟ್ಸ್ ತಂಡದ ಮಾಲೀಕರಿಗೂ ಕೂಡ ನಮ್ಮ ಗಂಗಾವತಿಯ ಸಮಸ್ತ ಪ್ರೇಕ್ಷಕರ ಪರವಾಗಿ, ನಮ್ಮ GPL10 ಕಮಿಟಿಯ ಸದಸ್ಯರ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಂದು, ಈ ಒಂದು ಗ್ರೌಂಡ್ ನಲ್ಲಿ ಯಾವುದೇ ಟೂರ್ನಮೆಂಟ್ಗಳು ನಡೆದ್ರೂ ಸಹ ಸೌಂಡ್ ಸಿಸ್ಟಮ್ ಆಗಲಿ, ವೇದಿಕೆಗಳನ್ನು ಅರೇಂಜ್ ಮಾಡಿಕೊಟ್ಟು ಎಲ್ಲ ಕಾರ್ಯಗಳನ್ನು ಅದ್ಭುತವಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿ ನಮ್ಮ ಜೊತೆಯಾಗಿ ನಿಂತಿರುವಂತಹ MR ಡೆಕೋರೇಟರ್ಸ್ ತಂಡದ ಮಾಲೀಕರು, ಮೆಹಬೂಬ್ MR ಅಣ್ಣ ಆತ್ಮೀಯರು, ಇವ್ರಿಗೂ ಕೂಡ ನಮ್ಮೆಲ್ಲ ಪ್ರೇಕ್ಷಕರ ಪರವಾಗಿ, ನಮ್ಮ ಕ್ರಿಕೆಟ್ ಆಟಗಾರರ ಪರವಾಗಿ, ಮಾಲಕರ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು. ಅದೇ ರೀತಿ ಕೊಪ್ಪಳ ಜಿಲ್ಲೆಯ ಎಲ್ಲ ಆಟಗಾರರ, ಕ್ರಿಕೆಟ್ ಆಟಗಾರರ, ಯುವಕರ ಕಣ್ಮಣಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಭಾಷಾ ಪಾಯಿಂಟಿಂಗ್ ಅಣ್ಣವರು ಸ್ವಲ್ಪ ದಿನಗಳ ಹಿಂದೆ ಅದ್ಭುತವಾದಂಥ ಕೊಪ್ಪಳ ಜಿಲ್ಲಾ ಪ್ರೀಮಿಯರ್ ಲೀಗ್ ಅನ್ನು ಸಹ ಯಶಸ್ವಿಯಾಗಿ ನೆರವೇರಿಸಿ ಬಹಳಷ್ಟು ಆಟಗಾರರಿಗೆ ಅನುಕೂಲವನ್ನು ಮಾಡಿಕೊಟ್ಟು ಒಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿರುವಂತ ಆತ್ಮೀಯ ಅಣ್ಣವರು, ಭಾಷಾ ಪಾಯಿಂಟಿಂಗ್ ಅಣ್ಣವರು ಸಹ ಈ ಒಂದು ಪಂದ್ಯದಲ್ಲಿ ಆಡ್ತಾ ಇರೋದು ಬಹಳ ತುಂಬಾ ಹೆಮ್ಮೆಯ ವಿಚಾರ. ಮುಂದಿನ ದಿನಮಾನಗಳಲ್ಲಿ ಕೊಪ್ಪಳ ಜಿಲ್ಲೆಯ ಕ್ರೀಡೆಗೆ ಭಾಷಾ ಪಾಯಿಂಟಿಂಗ್ ಅಣ್ಣವ್ರ ಕಡೆಯಿಂದ ಇನ್ನಷ್ಟು ನಿರೀಕ್ಷೆಗಳನ್ನು ಹುಟ್ಟಿಸಿ ನಮ್ಮ ಜಿಲ್ಲೆ ಆಟಗಾರರಿಗೆ ಪ್ರೋತ್ಸಾಹಿಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. फिर से दूसरी ओर लेकर फयाज, स्ट्राइक पर है शिवराज, एक अच्छी लय में नजर आती हुई सुल्तान टाइगर से एक अच्छी पार्टनरशिप बिल्ड होती है दोनों बल्लेबाजों के बीच। ड्रिंक्स ब्रेक के बाद अपना वैयक्तिक दूसरा ओवर लेकर फयाज थोड़ा फील्डिंग सजावट करते हुए खुद कप्तान मोहम्मद नफीज लॉन्गन दिशा पर एक अच्छा मैच चलता हुआ दोनों के बीच। बढ़िया गेंद, अच्छी सम्मान, सिर्फ 1 रन से संतुष्ट होना पड़ेगा शिवराज को। धीरे धीरे स्कोर बढ़ता हुआ सुल्तान टाइगर्स जल्दबाजी में विकेट खोते हुए फिर से एक अच्छी पार्टनरशिप बिल्ड होती हुई दोनों बल्लेबाजों के बीच। स्ट्राइक पर अमरेगौड़ा, ये बढ़िया रिवर्स फयाज को बल्ले के बीच लगती हुई कवर्स के दिशा पर गेंद सीमा रेखा के बाहर 6 रन।
एक सेकंड देते हैं। ड्रेस डाले ज्ञान आवे सर कोड़ा ಅದೊಂದು ಏ ಕಿಟಿ ಯಾರು ಬಾಲಿ फिर से अच्छी गेंद, अच्छा सम्मान, खराब फील्डिंग, लॉन्ग मिड ऑफ के पास चांद पाशा। 2 रन से संतोष होना पड़ेगा अमरेगौड़ा को। एक अच्छी लक्ष्य की ओर बढ़ती हुई सुल्तान टाइगर्स, विकेटों की सख्त जरूरत महाबला टीम को इस मैच में वापसी करने के लिए। एक स्लोअर गेंद, अच्छी गेंदबाजी चलती हुई फयाज, एक अनुभवी गेंदबाज। बढ़िया गेंद, अच्छा कमबैक करते हुए गेंदबाजी में फयाज। फिर से बढ़िया गेंद, बढ़िया फील्डिंग। जर्सी नंबर 07। इसी के साथ अंपायर की तरफ से ओवर की समाप्त। टोटल स्कोर बढ़ता हुआ 8 ओवर के बाद 8 ओवर मुक्ताय 61 4 ವಿಕೆಟ್ ನಷ್ಟಕ್ಕೆ 8 ಓವರ್ ಕಂಪ್ಲೀಟ್. ಟೋಟಲ್ ಸ್ಕೋರ್ 61, ಲಾಸ್ ಆಫ್ 4 ವಿಕೆಟ್ಸ್. खुद कप्तान सब्स्टिट्यूट मोहम्मद नफीज वैयक्तिक अपना दूसरा ओवर लेकर स्विमिंग पूल एंड से स्ट्राइक पर है अमरेगौड़ा पाटिल. आखिरी 6 ओवर का मैच. टोटल स्कोर 61, लॉस ऑफ 4 विकेट्स. एक अच्छी गेंद, फील्डर मौजूद, समीर लॉन्गन दिशा पर विकेट. बड़ा झटका लगता हुआ सुल्तान टाइगर्स को. अमरेगौड़ा निराशा होते हुए पेविलियन की तरफ. 5वां विकेट खोते हुए सुल्तान टाइगर्स.
ಅಲ್ಲಣ್ಣ ಎಂತ ದ್ವೇಷ ಮುಕ್ತ ಅದಾವಂದ್ರೂ ಅಲ್ಲಣ್ಣ ಎಂತ ಅಪೋಸಿಟ್ ಹುಡುಗ ಅಜಾತ ಶತ್ರು ಅದನಂದ್ರೆ ಹುಡುಗಣ ಶತ್ರು ಇರ್ತಾರ ಒಂದು ಒಳ್ಳೆಯ ವಿಕೆಟನ್ನ ತಮ್ಮ ತಂಡಕ್ಕೆ ಕೊಡಿಸಿದ್ದಾರೆ ಮೊಹಮ್ಮದ್ ನಫೀಸ್. ನಾಯಕನ ಎಸೆತ, ನಾಯಕನ ವಿಕೆಟ್ ಅಮರೇಗೌಡ. ಮೊದಲನೇ ಎಸೆತ 6 ಎಂದು ನಿರ್ಣಾಯಕರು ನಮಗೆ ನಿರ್ಣಯವನ್ನು ನೀಡ್ತಾರೆ. ಅದ್ಭುತವಾದ ಹೊಡೆತಗಾರರು ಸಂತೋಷ್ ತಂಡದ ಪರವಾಗಿ ಆಡಿರುವ ಮೊದಲನೇ ಎಸೆತ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಒಂದು ಲಾಫ್ಟೆಡ್ 6 ಅನ್ನು ಬಾರಿಸ್ತಾ ಇದ್ದಾರೆ. ಒಳ್ಳೆಯ ಹೊಡೆತಗಾರರು. ಮತ್ತೆ ರಕ್ಷಣಾತ್ಮಕವಾಗಿ ಆಡುವಂತ ಪ್ರಯತ್ನ, ಬ್ಯಾಟಿನ ಅಂಚು ತೆಗಲಿ ಗೂಟ ರಕ್ಷಕರ ಕೈಯಲ್ಲಿ ಸಾಕ್ತಾ ಇದೆ. ಯಾವುದೇ ಓಟವನ್ನ ಪಡೆದುಕೊಂಡಿಲ್ಲ ಸಂತೋಷ್. ಡಾಟ್ ಬಾಲ್ ಎಂದು ನಿರ್ಣಾಯಕರು ನಿರ್ಣಯವನ್ನು ನೀಡ್ತಾ ಇದ್ದಾರೆ. ಮತ್ತೆ ತೊಡೆದ ಪ್ರಯತ್ನ, ಕ್ಯಾಚ್ ಆಗುವಂತ ಸಾಧ್ಯತೆ. ಅದ್ಭುತವಾದ ಎಸೆತಗಳು, ಸತತವಾಗಿ ವಿಕೆಟ್ಗಳನ್ನ ಪಡೆದುಕೊಡ್ತಾ ಇದೆ ಟೀಮ್ ಮಹಾಬಲ. ಶಿವರಾಜ್ ಮತ್ತು ಅಮರೇಗೌಡ ಅವರ ಒಳ್ಳೆಯ ಜೊತೆ ಆಟ ನಡೀತಾ ಇತ್ತು. ಅವರ ವಿಕೆಟ್ ಕಳೆದುಕೊಂಡ ನಂತರ ಸತತವಾಗಿ ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ ಟೈಗರ್ಸ್ ತಂಡ. ಒಂದು ಒಳ್ಳೆಯ ಜೊತೆ ಆಟ ಮಾಡಬೇಕಾಗುತ್ತೆ. ಒಳ್ಳೆಯ ಟಾರ್ಗೆಟ್ ಅನ್ನ ಕಟ್ಟಬೇಕಾದ್ರೆ ಕಾದು ನೋಡೋಣ. ಇನ್ನು ಮೈದಾನದಲ್ಲಿ ಶಿವರಾಜ್ ಉಳಿದು ಆಡ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ನೇಮ್ ದೇವರಾಜ್. ಓಕೆ, ರಭಸವಾದ ಎಸೆತ ನೇರವಾಗಿ ಗೂಟ ರಕ್ಷಕರ ಕೈಯಲ್ಲಿ ಸಾಕ್ತಾ ಇದೆ. ಯಾವುದೇ ಓಟವನ್ನು ಪಡೆದುಕೊಳ್ತಾ ಇಲ್ಲ ದೇವರಾಜ್. ರಕ್ಷಣಾತ್ಮಕವಾಗಿ ಆಡುವಂತ ಪ್ರಯತ್ನ. ಟೀಮ್ ಮಹಾಬಲ ಒಳ್ಳೆಯ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ ಕ್ಷೇತ್ರ ರಕ್ಷಣೆ ಮತ್ತು ಎಸೆತಗಾರರ ಪಟ್ಟಿಯಲ್ಲಿ. ಮತ್ತೆ ರಕ್ಷಣಾತ್ಮಕವಾಗಿ ಆಡುವಂತ ಪ್ರಯತ್ನ. ಒಳ್ಳೆ ಕ್ಷೇತ್ರ ರಕ್ಷಣಾ ಅರ್ಫನ್ ಮ್ಯಾಕ್ಸಿ ಕೊಂಚ ನಿಯಂತ್ರಣ ತಪ್ಪಿತ್ತು, ಆದ್ರೂ ಒಂದು ಓಟ ಮಾತ್ರ ಪಡೆದುಕೊಂಡ್ರು. ಓವರ್ ಮುಕ್ತಾಯ. ತಂಡದ ಮೊತ್ತ 9 ಓವರ್ ಮುಕ್ತಾಯದ ನಂತರ 68, 6 ವಿಕೆಟ್ ನಷ್ಟಕ್ಕೆ 68 ಲಾಸ್ ಆಫ್ 6 ವಿಕೆಟ್, 9 ಓವರ್ ಕಂಪ್ಲೀಟ್. ಒಳ್ಳೆಯ ಜೊತೆ ಆಟವನ್ನು ಮಾಡಬೇಕಾಗುತ್ತೆ ಮೈದಾನದಲ್ಲಿ ಶಿವರಾಜ್ ಮತ್ತು ದೇವರಾಜ್. ನಮ್ಮ ಕಾಮೆಂಟ್ರಿ ಬಾಕ್ಸಲ್ಲಿ ನಮ್ಮ ಕಾಮೆಂಟೇಟರ್ ಹಿಂದಿ ಕಾಮೆಂಟ್ರಿ ಮತ್ತು ಕನ್ನಡ ಎಲ್ಲ ಭಾಷೆಯಲ್ಲೂ ಸಹ ಕಾಮೆಂಟೇಟರ್ ಮಾಡುವಂಥ ಪರಿಣಿತರು ನಮ್ಮ ಕಾಮೆಂಟ್ರಿ ಬಾಕ್ಸಲ್ಲಿ ಮಂಜೂರ್ ಮ್ಯಾಂಗೋ ತುಂಬ ಹೃದಯದ ಧನ್ಯವಾದ ಅಂತ ತಿಳಿಸ್ತೇವೆ. ಅವರ ಕೆಲಸದ ಬಿಡುವಿನಲ್ಲೂ ಸಹ ಬಂದು ಕಾಮೆಂಟ್ರಿಯನ್ನು ಮಾಡ್ತಾರೆ ಅಂದರೆ ನಮಗೆ ಖುಷಿ ತಂದಿದೆ. ಅದೇ ರೀತಿ ನಮ್ಮ ಸೀನಿಯರ್ ಆಟಗಾರರು, ಎಸೆತಗಾರರು ಇಮಾಮ್ ಅವರು ಸಹ ಕಾಮೆಂಟ್ರಿ ಬಾಕ್ಸಲ್ಲಿ. ಟೀಮ್ ಮಹಾಬಲ ಇವತ್ತು ಕ್ಷೇತ್ರ ರಕ್ಷಣೆ ಮತ್ತು ಎಸೆತಗಾರರ ಪಟ್ಟಿಯಲ್ಲಿ ಅದ್ಭುತವಾಗಿ ಕಂಡು ಬರ್ತಾ ಇದೆ. ಊರ ತುದಿಯಿಂದ JP ಜಯಪ್ರಕಾಶ್, ಗಂಗಾವತಿಯ ಹೈಕಾನ್ ಪ್ಲೇಯರ್, ರಭಸವಾಗಿ ರನ್ ಅನ್ನು ಕಲೆ ಆಗ್ತಕ್ಕಂಥ ಆಟಗಾರ ಈಗ ಎಸೆತಗಾರರ ಪಟ್ಟಿಯಲ್ಲಿ ಊರ ತುದಿಯಿಂದ ಬರ್ತಾ ಇದ್ದಾರೆ. ಅವರ ಎದುರಿಸಿ ಆಡ್ತಕ್ಕಂಥ ಆಟಗಾರ ದೇವರಾಜ್.
ಪಾಯಿಂಟ್ ಕ್ಷೇತ್ರ ಅದ್ಭುತವಾದ ಹೊಡೆತ, ಒಳ್ಳೆಯ ಹೊಡೆತ ದೇವರಾಜ್ ಅವರಿಂದ. ವಕೀರಿಯ ಆಟಗಾರ ಈ ಒಂದು ಹೊಡೆತವನ್ನ ನೋಡಿದ್ರೆ ಖುಷಿ ತರುತ್ತೆ ನಮಗೆ. ಪಾಯಿಂಟ್ ಕ್ಷೇತ್ರದಲ್ಲಿ 1 ಬೌನ್ಸ್ ಬೌಂಡರ್ ಎಂದು ನಿರ್ಣಾಯಕರು ನಿರ್ಣಯವನ್ನು ನೀಡ್ತಾ ಇದ್ದಾರೆ. ದೇವರಾಜ್ ಒಳ್ಳೆಯ ಜೊತೆ ಆಟ ಮೂಡಿ ಬರಬೇಕಾಗುತ್ತೆ ಟೈಗರ್ಸ್ ತಂಡಕ್ಕೆ. ಒಳ್ಳೆಯ ಕ್ಷೇತ್ರ ರಕ್ಷಕರನ್ನು ಒಳಗೊಂಡಿದೆ. ಸಮೀರ್, ರಮೇಶ್ ಆರಿ, ಫಾಫ್ ಡಿಜೆ, ಚಾಂದ್ ಪಾಷಾ, ಆಸಿಫ್ MD, ಫಯಾಜ್ ವಕೀಲರು, ಬಾಷಾ ಪಾಯಿಂಟಿಂಗ್, ಅರ್ಫಾನ್ ಮ್ಯಾಕ್ಸಿ, ಲಿಂಗ್ರಾಜ್ ದರುಜಿ, ಜಯಪ್ರಕಾಶ್ JP, MD ನಫೀಜ್. ಟೀಮ್ ಮಹಬಲ ಒಂದು ಬಲಿಷ್ಠ ತಂಡ. ಕಾದು ನೋಡಬೇಕಾಗುತ್ತೆ ಇನ್ನು ಯಾವ ರೀತಿ ಎಸೆತವನ್ನು ಎಸಿತಾರೆ ಅಂತೇಳಿ. ಟೈಗರ್ಸ್ ತಂಡವು ಸಹ ಮತ್ತೆ ಬ್ಯಾಟ್ ಕ್ಷೇತ್ರದಲ್ಲಿ ಒತ್ತಿ ಹೊಡೆಯುವಂತಹ ಪ್ರಯತ್ನ. ಬ್ಯಾಟಿನ ಅಂಚು ತಗಲಿ ಗೂಢ ರಕ್ಷಕರ ಕೈಯಲ್ಲಿ ಯಾವುದೇ ಓಟವನ್ನು ತೆಗೆದುಕೊಳ್ಳಿಲ್ಲ. ಇವತ್ತಿನ ನಿರ್ಣಾಯಕರಾಗಿ ಸಂತೋಷ್, ಮಾಲಿ ಪಾಟೀಲ್ ಮತ್ತು ಸಾಜಿದ್ ಬಾಹುಬಲಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇವೆ. ಐ ಸ್ಪೋರ್ಟ್ಸ್ ತಂಡಕ್ಕೂ ಸಹ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಬ್ಯಾಟ್ ಕ್ಷೇತ್ರದಲ್ಲಿ ತೊಡೆದ ಪ್ರಯತ್ನ, ಕೇವಲ ಒಂದು ಓಟವನ್ನು ತೆಗೆದುಕೊಂಡು ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ ದೇವರಾಜ್. ಈ ಪಂದ್ಯವನ್ನು ವೀಕ್ಷಣೆ ಮಾಡಲು ನಮ್ಮ ಆತ್ಮೀಯ ಸ್ನೇಹಿತರು ಮುಷ್ಟೂರು ಗ್ರಾಮದಿಂದಲೂ ಸಹ ಆಗಮಿಸಿದ್ದಾರೆ. ತುಂಬ ಹೃದಯ ಧನ್ಯವಾದ ತಿಳಿಸ್ತೇವೆ ತಮಗೂ ಕೂಡ. ರಕ್ಷಣಾತ್ಮಕವಾಗಿ ಆಡುವಂತ ಪ್ರಯತ್ನ ಶಿವರಾಜ್ ಅವರಿಂದ. ಕೇವಲ ಒಂದು ಓಟ, ಕೊಂಚ ಕ್ಷೇತ್ರ ರಕ್ಷಣೆ ವಿಫಲತೆಯಿಂದ MD ನಫೀಸ್. ರನ್ಔಟ್ ಆಗುವಂತ ಚಾನ್ಸಸ್ ಬಹಳ ಇತ್ತು. ಸ್ಕ್ವಾರ್ ಕ್ಷೇತ್ರದಲ್ಲಿ ಎತ್ತುವಂತ ಪ್ರಯತ್ನ, ಅದ್ಭುತವಾದ ಹೊಡೆತ ದೇವರಾಜ್ ಅವರಿಂದ. 1 ಬೌನ್ಸ್ ಬೌಂಡರಿ ಎಂದು ನಿರ್ಣಾಯಕರು ನಿರ್ಣಯವನ್ನು ನೀಡ್ತಾ ಇದ್ದಾರೆ. ಒಳ್ಳೆಯ ಹೊಡೆತಗಾರರ ಪಟ್ಟಿಯಲ್ಲಿ ದೇವರಾಜ್. ಟೈಗರ್ಸ್ ತಂಡದ ಒಂದು ಟೈಗರ್ನ ಆಟವನ್ನು ತೋರಿಸ್ತಾ ಇದ್ದಾರೆ ಇವತ್ತು. ಸ್ವಾಭಿಮಾನಿ ಗೌಸ್ ಅದ್ಭುತವಾದ ತಂಡವನ್ನ ಕಟ್ಟಿದ್ದಾರೆ. ಕಾದು ನೋಡ್ಬೇಕಾಗುತ್ತೆ ಇನ್ನು ಉಳಿದಿರುವ ಎಸೆತಗಳಲ್ಲಿ ಯಾವ ರೀತಿ ಟೈಗರ್ಗಳು ಬೇಟೆ ಆಡ್ತಾರೆ ಅಂತೇಳಿ. ಟೀಮ್ ಮಹಬಲ ಕೂಡ ಎಸೆತಗಾರರ ಪಟ್ಟಿಯಲ್ಲಿ ಅದ್ಭುತವಾಗಿ ಎಸೆತ. ಒಳ್ಳೆಯ ರಕ್ಷಣಾತ್ಮಕವಾಗಿ ಮತ್ತೆ ಪಾಯಿಂಟ್ ಕ್ಷೇತ್ರದಲ್ಲಿ ಒಳ್ಳೆಯ ಜೊತೆ ಆಟ ಮೂಡಿ ಬರ್ತಾ ಇದೆ. ಅದ್ಭುತವಾದ ಓಡಾಟ ಮೈದಾನದಲ್ಲಿ. 2 ಓಟಗಳು ಬಹಳ ಚುರುಕಿನ ಓಡಾಟ ನಡೆಸ್ತಾ ಇದ್ದಾರೆ. ಓವರ್ ಮುಕ್ತಾಯ 10 ಓವರ್ ಮುಕ್ತಾಯ 80 ರನ್ನು. 10 ಓವರ್ ಮುಕ್ತಾಯದ ನಂತರ 80 ರನ್ನು 6 ವಿಕೆಟ್ ನಷ್ಟಕ್ಕೆ. ಒಳ್ಳೆಯ ಜೊತೆ ಆಟ ಮೂಡಿ ಬರ್ತಾ ಇದೆ ಶಿವರಾಜ್ ಮತ್ತು ದೇವರಾಜ್ ಅವರಿಂದ. ಇನ್ನು ಉಳಿದಿರುವ 24 ಎಸೆತಗಳಲ್ಲಿ ಯಾವ ರೀತಿ ಎಸೆತಗಳನ್ನು ಎಸೆಯುತ್ತಾರೆ ಟೀಮ್ ಮಹಬಲ, ಕಾದು ನೋಡಬೇಕಾಗುತ್ತೆ. ದೇವರಾಜ್ ಮತ್ತು ಶಿವರಾಜ್ ಅವರಿಗೆ ನಾಯಕ ಅಮರೇಗೌಡ ಒಂದು ಮಾತಿನ ತುಣುಕನ್ನ ತಿಳಿಸ್ತಾ ಇದ್ದಾರೆ. ಮೈದಾನದ ಒಳಗಡೆ ಬಂದು ಕಾದು ನೋಡಬೇಕಾಗುತ್ತೆ ನೀವು ಉಳಿದಿರುವ 24 ಎಸೆತಗಳಲ್ಲಿ ಯಾವ ರೀತಿ ಎಸೆತಗಳನ್ನು ಎಸೆಯುತ್ತಾರೆ ಅಂತೇಳಿ. ಅದೇ ರೀತಿ ಭಾಷಾ ಪಾಯಿಂಟಿಂಗ್ ಕೂಡ ಮಾತಿನ ತುಣುಕನ್ನ ತಿಳಿಸ್ತಾ ಇದ್ದಾರೆ ನಾಯಕನಿಗೆ. ಎಸೆತಗಾರರಾಗಿ ಬರ್ತಾ ಇದ್ದಾರೆ ರಮೇಶ್ ಆರಿ ಈಜುಕೊಳ ತುದಿಯಿಂದ.
ಕಾದು ನೋಡಬೇಕಾಗಿದೆ. ಮಂದಗತಿಯಿಂದ ರನ್ನನ್ನು ಕಲೆ ಹಾಕಿದ್ರು ಶಿವರಾಜು. ಇನ್ನು ಉಳಿದಿರುವ 24 ಎಸೆತಗಳಲ್ಲಿ ಅವರ ಬ್ಯಾಟಿನಿಂದ ಯಾವ ರೀತಿ ರಭಸವಾಗಿ ಬ್ಯಾಟನ್ನು ಬೀಸ್ತಾರ ಅಂತೇಳಿ ಕಾದು ನೋಡ್ತಾ ಇದ್ದಾರೆ ಟೈಗರ್ಸ್ ತಂಡದ ಆಟಗಾರರು. ಎತ್ತಿ ಹೊಡೆಯುವಂತ ಪ್ರಯತ್ನ ನೇರವಾಗಿ ಗೂಟ ರಕ್ಷಕರ ಕೈಯಲ್ಲಿ. ಒಳ್ಳೆಯ ಗೂಟ ರಕ್ಷಣೆ ಮಾಡ್ತಾ ಇದ್ದಾರೆ ಲಿಂಗರಾಜ್ ದರೋಜಿ, ಒಬ್ಬ ಹಿರಿಯ ಆಟಗಾರ, ವರ್ಷದಲ್ಲಿ ಒಮ್ಮೆ ಮಾತ್ರ ಆಡುವಂತ ಆಟಗಾರ. ಸ್ಕ್ವೇರ್ ಕ್ಷೇತ್ರದಲ್ಲಿ ತೊಡೆಂತ ಪ್ರಯತ್ನ, ಬ್ಯಾಟಿನ ಅಂಚು ತೆಗಲಿ ಕ್ಯಾಚ್ ಆಗುವಂತ ಸಾಧ್ಯತೆ ಇತ್ತು. ಕೊಂಚ ಕ್ಷೇತ್ರ ರಕ್ಷಣೆ ವಿಫಲತೆ. ಕೇವಲ ಒಂದು ಓಟವನ್ನು ಮಾತ್ರ ತೆಗೆದುಕೊಂಡರು ಶಿವರಾಜ್. ರಿವರ್ಸ್ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ ನೇರವಾಗಿ ಗೂಟ ರಕ್ಷಣೆಯಲ್ಲಿ ಸಾಗ್ತಾ ಇದೆ. ಮತ್ತೆ ರಕ್ಷಣಾತ್ಮಕವಾಗಿ ಆಡುವಂತ ಪ್ರಯತ್ನ ದೇವರಾಜ್ ಅವರದ್ದು. ಹಿರಿಯ ಆಟಗಾರರು ಫೈಯಾಜ್ ವಕೀಲರು, ಒಳ್ಳೆಯ ಕ್ಷೇತ್ರ ರಕ್ಷಣೆ. ಅವರ ಓಡುವಂಥ ಶೈಲಿ ನಮಗೆ ಖುಷಿ ತರುತ್ತೆ. ಈ ವಯಸ್ಸಲ್ಲೂ ಸಹ ಎಸೆತಗಳು ಸ್ಪಿನ್ ಮಾಂತ್ರಿಕರು ಅವರು ಭಾಳ ಚೆನ್ನಾಗಿ ಎಸೆತಗಳನ್ನು ಎಸೆತಾರೆ. ಕ್ಷೇತ್ರ ರಕ್ಷಣೆ ಕೂಡ ಅದ್ಭುತವಾಗಿ ಮಾಡ್ತಾರೆ. ಟೀಮ್ ಮಹಬಲದ ಹಿರಿಯ ಆಟಗಾರರು. ಕೊಂಚ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಂದಿಗೆ ಆಟವನ್ನು ಮುನ್ನಡೆಸ್ತಾ ಇದ್ದಾರೆ. ಉಪನಾಯಕನ ಮಾತಿನ ತುಣುಕಿಂದ ಕ್ಷೇತ್ರ ರಕ್ಷಣೆ ಬದಲಾವಣೆ. ಭಾಷಾ ಪಾಯಿಂಟಿಂಗ್. ಒಳ್ಳೆಯ ಸ್ಕ್ವೇರ್ ಕ್ಷೇತ್ರದಲ್ಲಿ ತೊಡೆದ ಪ್ರಯತ್ನ, ಒಳ್ಳೆಯ ಕ್ಯಾಚ್ ಅನ್ನು ಪಡೆದುಕೊಂಡ್ರು ಅರ್ಫನ್ ಮ್ಯಾಕ್ಸಿ. ಕ್ಷೇತ್ರ ರಕ್ಷಣೆ ಸಫಲತೆಯನ್ನ ಇದ್ದಾರೆ ಅರ್ಫನ್ ಮ್ಯಾಕ್ಸಿ. ರಮೇಶ್ ಆರಿ ಒಂದು ಬಲಿಷ್ಠವಾದ ಆಟಗಾರನ ವಿಕೆಟ್ ಅನ್ನ ತಮ್ಮ ತಂಡಕ್ಕೆ ಈಗ ತಾನೇ ಪಡೆದುಕೊಂಡ್ರು. ಇನ್ನೊಬ್ಬ ಬಲಿಷ್ಠ ಹೊಡೆತಗಾರರು ಈಗ ತಾನೇ ಮೈದಾನಕ್ಕೆ. ಇವರು ಸಹ ಒಳ್ಳೆಯ ಹೊಡೆತಗಾರರು, ಕಾದು ನೋಡಬೇಕಾಗುತ್ತೆ. ಸಮವಸ್ತ್ರದ ಸಂಖ್ಯೆ 08 ಎಜೆ ಜಿಲಾನ್. ಖತರ್ನಾಕ್ ಹೊಡೆತಗಾರರು, ಖತರ್ನಾಕ್ ಆಟಗಾರ. ಖತರ್ನಾಕ್ ಟೈಗರ್ಸ್ ತಂಡದ ಕಾದು ನೋಡಬೇಕಾಗುತ್ತೆ ಯಾವ ರೀತಿ ರನ್ನನ್ನು ಕಲೆ ಹಾಕ್ತಾರೆ ಅಂತೇಳಿ. ಮತ್ತೆ ಎಸೆತಗಾರರಾಗಿ ರಮೇಶ್ ಆರಿ. ರಕ್ಷಣಾತ್ಮಕವಾಗಿ ಆಡುವಂತ ಪ್ರಯತ್ನ. ಓವರ್ ಮುಕ್ತಾಯ. ತಂಡದ ಮೊತ್ತ 82, 7 ವಿಕೆಟ್ ನಷ್ಟಕ್ಕೆ 11 ಓವರ್ ಮುಕ್ತಾಯ. ಸತತವಾಗಿ ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ ಟೈಗರ್ಸ್ ತಂಡ. ಮೊನ್ನೆ ತಾನೇ ನಡೆದ ಒಂದು ಆಕ್ಷನ್ ಅಲ್ಲಿ ಏಷ್ಯನ್ ಲೆಜೆಂಡ್ಸ್ ತಂಡದಲ್ಲಿ ಶ್ರೀಲಂಕನ್ ಲಯನ್ಸ್ ತಂಡದ ಮಾಲೀಕರಾಗಿ ಭಾಷಾ ಪಾಯಿಂಟಿಂಗ್ ಗಂಗಾವತಿಯ ಒಂದು ಎಮ್ಮೆನ ತಂದುಕೊಟ್ಟಿದ್ದಾರೆ. ತುಂಬು ಹೃದಯದ ಧನ್ಯವಾದ ತಿಳಿಸ್ತೇವೆ ಭಾಷಾ ಪಾಯಿಂಟಿಂಗ್ ಅವರಿಗೆ. ದೊಡ್ಡ ಮಟ್ಟದಲ್ಲಿ ಗಂಗಾವತಿಯ ಹೆಸರನ್ನ ಬೆಳೆಸ್ತಾ ಇದ್ದಾರೆ ಭಾಷಾ ಪಾಯಿಂಟಿಂಗ್. ತುಂಬ ಹೃದಯದ ಧನ್ಯವಾದಗಳು ತಮಗೆ. ಸಾಮಾನ್ಯವಾದ ಮಾತಲ್ಲ ಅದು. ಶ್ರೀಲಂಕನ್ ಏಷ್ಯನ್ ಲೆಜೆಂಡ್ಸ್ ಅಲ್ಲಿ ಶ್ರೀಲಂಕನ್ ಲಯನ್ಸ್ ಎಂಬ ಒಂದು ತಂಡಕ್ಕೆ ಮಾಲೀಕರಾಗಿ ಹೊರಹೊಮ್ತಾ ಇದ್ದಾರೆ.
ಒಳ್ಳೆಯ ಎಸೆತಗಾರು ತುದಿಯಿಂದ ಫಯಾಜ್ ವಕೀಲರು ಎಸೆತಗಾರರಾಗಿ ಸ್ಪಿನ್ ಮಾಂತ್ರಿಕರು ಜಬರ್ದಸ್ತ್ ಎಸೆತಗಾರರು ಐತಲ್ಲ ಅವರು 11 ಬಂದು ನಿಂದಿರ್ಲಿ ನಡಿತೈತೆ ಆ ಕಡೆ ಹೋಗಿದಾಗ ಅಲ್ಲಿ ನಿಮ್ಗೆ ಲೆಫ್ಟ್ ಸ್ಟಿಕ್ ನೇಮ್ ಐತಲ್ಲ ಅಲ್ಲಿ ನಿಲ್ಸ್ಬಾರ್ದು 5 ಮಂದಿ 6 ಮಂದಿ ನಡೀತೈತೆ ಒಳ್ಳೆ ಎಸೆತಗಾರರು ಫಯಾಜ್ ವಕೀಲರು ತಂಡಕ್ಕೆ 1 ವಿಕೆಟ್ ಅನ್ನ ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ ಗುಂಜಳಿ ಬಸವ. ಜಬರ್ದಸ್ತ್ ಹೊಡೆತಗಾರರು, ಜಬರ್ದಸ್ತ್ ಎಸೆತಗಾರ ಅವರು. ಸ್ಕ್ವಾರ್ ಕ್ಷೇತ್ರದಲ್ಲಿ ತೊಡೆಂತ ಪ್ರಯತ್ನ, ಅಗಲವಾದ ಎಸೆತ, ನಿರ್ಣಾಯಕರ ನಿರ್ಣಯವೇ ಅಂತಿಮವಾಗಿರುತ್ತೆ. ಬ್ಯಾಟ್ ಓಕೆ 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 ಕೊಂಚ ಆಗ್ತಾ ಇರುತ್ತೆ ಈ ಉರಿ ಬಿಸಿಲಲ್ಲಿ, ತಲೆ ಬಿಸಿಯಿಂದ ನಿಯಂತ್ರಣ ತಪ್ತಾ ಇರುತ್ತೆ ನಿರ್ಣಾಯಕರಿಗೆ. ಅದನ್ನು ಸಂಭಾಳಿಸಿ ಆಡಬೇಕಾಗುತ್ತೆ ಆಟಗಾರರು. ಎತ್ತೊಡೆಂತ ಪ್ರಯತ್ನ, ಬ್ಯಾಟಿನ ಅಂಚಲ್ಲಿ ನೇರವಾಗಿ ಗೂಢ ರಕ್ಷಕರ ಕೈಯಲ್ಲಿ ಸಾಕ್ತಾ ಇದೆ. ಯಾವುದೇ ಓಟವನ್ನು ನೀಡ್ತಾ ಇಲ್ಲ. ಉತ್ತಮವಾಗಿ ಎಸೆತಗಳನ್ನು ಎಸಿತಾ ಇದ್ದಾರೆ. ದೊಡ್ಡ ಹೊಡೆತಕ್ಕೆ ಚೆಂಡನ್ನು ನೀಡ್ತಾ ಇಲ್ಲ. ಸಮವಸ್ತ್ರದ ಸಂಖ್ಯೆ 7 ಹಿರಿಯ ಎಸೆತಗಾರರು. ಅದ್ಭುತವಾದ ಎಸೆತ. ಓವರ್ ಮುಕ್ತಾಯ 12 ಓವರ್ ಮುಕ್ತಾಯ 83, 8 ವಿಕೆಟ್ ನಷ್ಟಕ್ಕೆ. 83 ಲಾಸ್ ಆಫ್ 8 ವಿಕೆಟ್, 12 ಓವರ್ ಕಂಪ್ಲೀಟ್. ಸುಲ್ತಾನ್ ಟೈಗರ್ಸ್ ಮಂದಗತಿಯಿಂದ ರನ್ನನ್ನು ಕಲೆ ಹಾಕ್ತಾ ಇದ್ದಾರೆ. ದೊಡ್ಡ ಹೊಡೆತಕ್ಕೆ ಕೈ ಹಾಕ್ತಾ ಇಲ್ಲ ಟೈಗರ್ಸ್ ತಂಡ. ಸತತವಾಗಿ ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ. ಮತ್ತೆ ನಾಯಕನ ಎಸೆತ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ತಂಡದ 13ನೇ ಓವರ್ ವೈಯಕ್ತಿಕ 3ನೇ ಓವರ್ ತೆಗೆದುಕೊಂಡು ಬರ್ತಾ ಇದ್ದಾರೆ ಈಜುಕೊಳ ತುದಿಯಿಂದ. ಈ ಟೂರ್ನಿಮೆಂಟ್ ಇಷ್ಟು ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಕಾರಣೀಕರ್ತರು ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ, ಮೆಹಫೂಜ್ ಅಲಿ ಖಾನ್ ಮತ್ತು ನಮ್ಮ ಕಮಿಟಿಯ ಆರ್ಗನೈಸರ್ ಪರಂ ಜ್ಯೋತಿ ಮತ್ತು ಭಾಷಾ ಪಾಯಿಂಟಿಂಗ್, ನಮ್ಮ ಕಮಿಟಿಯ ಮುಖ್ಯಸ್ಥರು ಸಹ ಒಳಗೊಂಡಿರ್ತಾರೆ. ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ ತಮಗೆ. ಗಂಗಾವತಿಯಲ್ಲಿ ಈ ಕ್ರಿಕೆಟನ್ನು ನೋಡಲಿಕ್ಕೆ ನಮಗೆ ಅದ್ಭುತವಾದ ಎಸೆತಗಾರರಾಗಿ ನಫೀಸ್. ಎತ್ತಿ ಹೊಡೆಯುವಂಥ ಪ್ರಯತ್ನ, ಜಬರ್ದಸ್ತ್ ಹೊಡೆತ, ಕ್ಯಾಚ್ ಹಿಡಿಯುವಂಥ ಪ್ರಯತ್ನದಲ್ಲಿ ಒಳ್ಳೆಯ ಕ್ಷೇತ್ರ ರಕ್ಷಣೆ, ಜಬರ್ದಸ್ತ್ ಕ್ಷೇತ್ರ ರಕ್ಷಣೆ ಎನ್ನುವುದು ಜಯಪ್ರಕಾಶ್ ಜೆಪಿ ಅವರಿಂದ. ಕೇವಲ 1 ಓಟವನ್ನು ಮಾತ್ರ ತೆಗೆದುಕೊಂಡ್ರು ಗುಂಜಳಿ ಬಸವ. 6 ಹೋಗುವಂಥ ಸಾಧ್ಯತೆ ಬಹಳ ಇತ್ತು. ಅದನ್ನ ಡಾಟ್ ಬಾಲ್ ಎಸೆತಗಳನ್ನು ಎಸೆತಾ ಇದ್ದಾರೆ MD ನಫೀಸ್. ಎತ್ತಿ ಹೊಡೆಯುವಂಥ ಪ್ರಯತ್ನ ಲಾಂಗ್ ಆಫ್ ಕ್ಷೇತ್ರದಲ್ಲಿ ಒಳ್ಳೆಯ ಕ್ಷೇತ್ರ ರಕ್ಷಕರು
MD ಆಸಿಫ್. ಸಮವಸ್ತ್ರದ ಸಂಖ್ಯೆ 1. ಚುರುಕಿನ ಓಡಾಟ ನಡೆಸ್ತಾ ಇದ್ದಾರೆ ಮೈದಾನದಲ್ಲಿ. ಒಳ್ಳೆಯ ಕ್ಷೇತ್ರರಕ್ಷಣೆ ಅನ್ಬೋದು. JP ಅವರಿಂದ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನ ನೀಡಬೇಕು. ರಾಮ ರನ್ಔಟ್ ಆಗಿದನೋ ಇಲ್ವೋ ಅಂತೇಳಿ ಒಳ್ಳೆಯ ನಿರ್ಣಯವನ್ನು ನೀಡ್ತಾ ಇದ್ದಾರೆ. ಸಂತೋಷ್ ಮಾಲಿ ಪಾಟೀಲ್ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ರು. ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ರಾಮ. ಸ್ವಲ್ಪ ಕ್ಷಣದಲ್ಲಿ ತಮ್ಮ ನಿರ್ಣಯವನ್ನು ನೀಡ್ತಾರೆ. ಒಳ್ಳೆಯ ಕ್ಷೇತ್ರರಕ್ಷಣೆ JP ಅವರಿಂದ. ದಶಕದ ಸಂಭ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅನಿಸುತ್ತೆ. 10 ವರ್ಷಗಳ ಕಾಲ ಈ ಒಂದು ಮೈದಾನದಲ್ಲಿ ಆಟವನ್ನು ನಡೆಸಬೇಕಾದ್ರೆ ಸಾಮಾನ್ಯವಾದ ಕೆಲಸವಲ್ಲ ಅದು. ಗಂಗಾವತಿಯ ಆಟಗಾರ ಪರಿಶ್ರಮ ಮತ್ತು ಹಿರಿಯರು ಕಿರಿಯರು ಎಲ್ಲರೂ ಸೇರಿಬಿಟ್ಟು ಈ ಮೈದಾನದಲ್ಲಿ ನಡೆಸಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ತುಂಬ ಹೃದಯದ ಧನ್ಯವಾದ ತಿಳಿಸ್ತವೆ. ಈ ಕ್ರೀಡಾಕೂಟ ಹಿಂಗೆ ಉಳಿತಾ ಬರ್ತಾ ಇದೆ. ಗಂಗಾವತಿಯ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ದೊಡ್ಡ ಟೂರ್ನಿಮೆಂಟ್ಗಳನ್ನು ಆಡಬೇಕಾಗುತ್ತೆ. ISPL SCL ಇಂಥ ದೊಡ್ಡ ಟೂರ್ನಿಮೆಂಟು ಟೆನ್ನಿಸ್ ಬಾಲ್ಗಳಿಗಾಗಿ ನಡೀತಾ ಇವೆ. ನಮ್ಮ ಜಿಲ್ಲೆಯಿಂದ ನೋಡಬೇಕೆಂಬ ಆಸೆಯೂ ಸಹ ನಮಗಿದೆ. ಅದನ್ನು ತಾವುಗಳು ಪೂರೈಸಬೇಕು. ಕೊಪ್ಪಳ ಜಿಲ್ಲೆಯಿಂದ ಗಣೇಶ್ ಈ ಬಾರಿ ಚೆನ್ನೈ ಸಿಂಗಮಲ್ಲಿ ಔಟ್. ಚೆನ್ನೈ ಸಿಂಗಮಲ್ಲಿ ಒಳಗೊಂಡಿದ್ದಾರೆ. ಅದ್ಭುತವಾಗಿ ಆರಂಭಿಕ ದಾಂಡಿಗರವರು ISPL ಈ ಬಾರಿ ಯಾವ ರೀತಿ ತಂಡದ ಪರವಾಗಿ ಆಡ್ತಾರೆ ಅಂತೇಳಿ ಕಾದು ನೋಡಬೇಕು. ಈಗ ವಿಕ್ಟೋರಿ ಬರ್ತಾ ಇದ್ದಾರೆ. ಜಿಲಾನ್ AJ ಅವರ ಸ್ಥಾನವನ್ನು ತುಂಬಲು ಅದ್ಭುತವಾದ ಎಸೆತಗಾರರು. ನ್ಯೂಜಿಲ್ಯಾಂಡ್ ತಂಡದ ಡ್ಯಾನಿಯಲ್ ವಿಕ್ಟೋರಿ, ಇಲ್ಲಿ ಟೈಗರ್ಸ್ ತಂಡದ ವಿಕ್ಟೋರಿ. ಮೈದಾನದಲ್ಲಿ ಜಬರ್ದಸ್ತ್ ಹೊಡೆತಗಾರ ಗುಂಜಳ್ಳಿ ಬಸವ. ಮತ್ತೆ ತೊಡೆಂತ ಪ್ರಯತ್ನ ನೇರವಾಗಿ ಗೂಟ ರಕ್ಷಕರ ಕೈಯಲ್ಲಿ ಸಾಕ್ತಾ ಇದೆ. ಯಾವುದೇ ಓಟವನ್ನ ನೀಡಲಿಲ್ಲ MD ನಫೀಸ್. ಅದ್ಭುತವಾದ ಹೊಡೆತ ಎಕ್ಸ್ಟ್ರಾ ಕವರ್ ಕ್ಷೇತ್ರದಲ್ಲಿ ಸಾಗ್ತಾ ಇದೆ. ಬೌಂಡರಿಯತ್ತ ಮುಖ ಮಾಡಿದೆ. ಬೌಂಡರಿ ಎಂದು ನಿರ್ಣಯ ನೀಡ್ತಾ ಇದ್ದಾರೆ ಸಂತೋಷ್ ಮಾಲಿ ಪಾಟೀಲ್. ಅವ್ರ ಮುಕ್ತಾಯ ತಂಡದ ಮೊತ್ತ. ಓಕೆ, ನೋಬಾಲ್ನ ರಿವ್ಯೂ ನೀಡಬೇಕು. ರಾಮ ನೋಬಾಲ್ ಆಗಿದನೋ ಇಲ್ಲೋ ಅಂತೇಳಿ ಕೊನೆಯ ಎಸೆತ ವೀಕ್ಷಣೆನ ಮಾಡ್ತಾ ಇದ್ದಾರೆ. ರಾಮ ನೋಬಾಲ್ ಇದೇನೋ ಇಲ್ವಾ ಅಂತೇಳಿ. ಗುಡ್ ಬಾಲ್. ಓಕೆ,
ಮತ್ತೆ ಊರ ತುದಿಯಿಂದ ಬರ್ತಾ ಇದ್ದಾರೆ ಜಯಪ್ರಕಾಶ್. ತಂಡದ ಪರವಾಗಿ ಕೊನೆಯ ಓವರ್ ಎಸೆಯಲು ತಂಡದ ಮೊತ್ತ 13 ಓವರ್ ಮುಕ್ತಾಯ, 90 ರನ್ನು, 9 ವಿಕೆಟ್ ನಷ್ಟಕ್ಕೆ. ರಭಸವಾಗಿ ಎಸೆತಗಳನ್ನ ಎಸೆತಾ ಇದ್ದಾರೆ ಜೆಪಿ. ಬ್ಯಾಟಿನ ಅಂಚು ತೆಗಲಿ ಸಾಗಿತ್ತು ಸ್ಕ್ವೇರ್ ಕ್ಷೇತ್ರದಲ್ಲಿ. ಒಳ್ಳೆಯ ಕ್ಷೇತ್ರ ರಕ್ಷಣೆ ಫಯಾಜ್ ವಕೀಲರಿಂದ. ಕೇವಲ 1 ಓಟವನ್ನು ತೆಗೆದುಕೊಂಡ್ರು ವಿಕ್ಟೋರಿ. ದಿಗ್ಗಜ ಹೊಡೆತಗಾರ ಗುಂಜಳ್ಳಿ ಬಸವ. ಅದ್ಭುತವಾದ ಎಸೆತ. ಎತ್ತಿ ಹೊಡೆಯುವಂತಹ ಪ್ರಯತ್ನ. ಮತ್ತೆ ಬ್ಯಾಟಿನ ಅಂಚು ತೆಗಲಿ ನೇರವಾಗಿ ಗೂಢ ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟವನ್ನು ಸಹ ತೆಗೆದುಕೊಳ್ಳಿಲ್ಲ. ಸತತವಾಗಿ ಡಾಟ್ ಬಾಲ್ ಎಸೆತಗಳು ಬರ್ತಾ ಇವೆ ಟೈಗರ್ಸ್ ತಂಡಕ್ಕೆ. ಒಳ್ಳೆಯ ಹೊಡೆತ, ಕ್ಷೇತ್ರ ರಕ್ಷಣೆ ಕೊಂಚ ವಿಫಲತೆ, ಕ್ಯಾಚ್ ಮಿಸ್. ಡೈರೆಕ್ಟ್ ಹಿಟ್ ಔಟ್ ಎಂದು ನಿರ್ಣಯ ನೀಡ್ತಾ ಇದ್ದಾರೆ. ಆಲ್ ಔಟ್. ಟೈಗರ್ಸ್ ತಂಡ ಆಲ್ ಔಟ್ ಆಗಿ ತಮ್ಮ ಮನೆಗೆ ತೆರಳುತ್ತಾ ಇದ್ದಾರೆ. 92, 10 ವಿಕೆಟ್ ನಷ್ಟಕ್ಕೆ. 93ರ ಒಂದು ಟಾರ್ಗೆಟ್ ಅನ್ನ ಟೀಮ್ ಮಹಾಬಲಕ್ಕೆ ನೀಡಿದ್ದಾರೆ. ಬಲಿಷ್ಠ ತಂಡ ಕಾದು ನೋಡಬೇಕು. ಹೊಸ ಬಾಲನ್ನ ವೀಕ್ಷಣೆ ಮಾಡಲು ಬರಬೇಕು ಆಟಗಾರರು. ಟೀಮ್ ಮಹಾಬಲ ನ್ಯೂ ಬಾಲ್ ಚಾಯ್ಸ್ಗೆ ಬರಬೇಕು. ಮಹಾಬಲ ಟೀಮನ ಆಟಗಾರ ಯಾರಾದರೂ ಒಬ್ಬ ಆಟಗಾರ ಬಂದು ಹೊಸ ಬಾಲನ್ನ ಚೂಸ್ ಮಾಡಬೇಕು.
ಬಾಲ್ ಚೂಸ್ಗಾಗಿ ಬರಬೇಕು ಟೀಮ್ ಮಹಾಬಲ ತಂಡದ ಆಟಗಾರ. ಬಾಲನ್ನ ಚೂಸ್ ಮಾಡಬೇಕು, ಬರಬೇಕು ಕ್ಷೇತ್ರ ರಕ್ಷಣೆಗಾಗಿ ಟೈಗರ್ಸ್ ತಂಡದ ಆಟಗಾರರು. ಅಲ್ಲಿ ಮಹಾಬಲ ತಂಡಕ್ಕೆ ಒಂದು ಸೂಚನೆ, ಇಲ್ಲಿ ಸ್ಟೇಜ್ ಹಾಕಿದ್ದೀವಿ, ಅಲ್ಲಿ ತಟ್ಟಿದೆ, ಅಲ್ಲಿ ಬಂದು ಕುಂತ್ಕೋಬೇಕು ಡೊಕೋಟ್ ಹತ್ರ. ನಮ್ಮ ಕಮಿಟಿಯವರು ಹೇಳ್ತಾ ಇದ್ದಾರೆ. ಟೀಮ್ ಮಹಾಬಲದ ಆಟಗಾರರು ತಮ್ಮ ಡಗ್ಔಟ್ಗೆ ಬರಬೇಕು. ಅದೇ ರೀತಿ ಆರಂಭಿಕ ದಾಂಡಿಗರಾಗಿ ಅಂಕಣಕ್ಕೆ ಕಳಿಸ್ಬೇಕು ಆಟಗಾರನ ಟೀಮ್ ಮಹಾಬಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೆಹಬೂಬ್ ಕಂದಗಲ್ ಈಗ ತಾನೇ ಅಂಕಣಕ್ಕೆ ಇಳಿತಾ ಇದ್ದಾರೆ. ಎಸೆತಗಾರ ಒಳ್ಳೆಯ ಎಸೆತಗಾರರನ್ನ ಒಳಗೊಂಡಿದೆ. ಟೀಮ್ ಮಹಾಬಲ ಕಾದು ನೋಡಬೇಕಾಗುತ್ತೆ, ಕಟ್ಟಿ ಹಾಕ್ತಾರ ಅಂತೇಳಿ ಟೈಗರ್ಸ್ ತಂಡದ ಆಟಗಾರರು. ಅದರಲ್ಲೂ ಸಹ ಒಳ್ಳೆಯ ಎಸೆತಗಾರರನ್ನ ಒಳಗೊಂಡಿದೆ. ಮೆಹಬೂಬ್ ಕಂದಗಲ್, ಅಮರೇಗೌಡ, ವಿಟೋರಿ, ಎಜೆಜ್ಲಾನ್, ಸಂತೋಷ್, ಗುಂಜಳ್ಳಿ ಬಸವ, ಒಳ್ಳೆ ಒಳ್ಳೆ ಎಸೆತಗಾರನ ಒಳಗೊಂಡಿದೆ. ಶಿವರಾಜ್ ಕಾದು ನೋಡಬೇಕಾಗುತ್ತೆ ಯಾವ ರೀತಿ ಎಸೆತಗಳನ್ನು ಎಸಿತಾರ ಅಂತೇಳಿ. ತುಂಬು ಹೃದಯದ ಧನ್ಯವಾದ ತಿಳಿಸ್ತೇವೆ ಸುಹಾಸ್ ಅವರಿಗೆ, ನಮಗೆ ನೀರನ್ನ ಕೊಟ್ಟಿದ್ದಕ್ಕಾಗಿ.
ओके स्टार्ट स्कोर रेडी हाँ रेडी सलामी बल्लेबाज बादशाह पॉइंटिंग स्लोअर गेंद बड़ा झटका लगता हुआ महाबला को बिना खाता खोले हुए बादशाह पॉइंटिंग निराशा होते हुए पेविलियन की तरफ पहले ही गेंद में पहला विकेट महबूब कंदगल अच्छी गेंदबाजी नए बल्लेबाज जयप्रकाश जेपी बेहतरीन दिग्गजों में से एक माने जाने खिलाड़ी गंगावती के बल्लेबाजी करने के लिए फील्ड पर फिर से महबूब स्ट्राइक पर जयप्रकाश जेपी बढ़िया शॉट फील्डर मौजूद देखना होगा बढ़िया कैच दूसरा झटका 2 गेंदों में 2 विकेट जल्दबाजी में जयप्रकाश जेपी अपना विकेट खोते हुए निराशा होते हुए पेविलियन की तरफ बढ़िया कैच लिंगराज एक अनुभवी खिलाड़ी 1 रन से अपना खाता खोलते हुए थोड़ा सा दबाव में महाबला के बल्लेबाज 2 गेंदों में 2 बड़े झटके लगते हुए अच्छी गेंद अच्छा सम्मान थर्ड मैन के दिशा पर चांद के बल्ले से 2 रन से अपना खाता खोलते हुए फिर से महबूब स्ट्राइक पर चांद बढ़िया गेंद अच्छा सम्मान अच्छी फील्डिंग सजावट करते हुए कप्तान अमरेगौड़ा पाटिल
एक पार्टनरशिप की जरूरत महाबला को। दोनों तरफा चलता हुआ मैच। फिर से महबूब स्ट्राइक पर चांद। फिर से बढ़िया गेंद, कोई मौका नहीं। इसी के साथ अंपायर का इशारा, ओवर की समाप्त। एक ओवर के बाद टोटल स्कोर बढ़ता हुआ 3 ರನ್ 2 ವಿಕೆಟ್। 1 ಓವರ್ ಮುಕ್ತಾಯ, 3 ರನ್ಗಳು 2 ವಿಕೆಟ್ ನಷ್ಟಕ್ಕೆ। अच्छी गेंद, पहला ओवर लेकर 1 रन से संतुष्ट होना पड़ेगा लिंगराज को। विक्टोरी पहला अपना ओवर वैयक्तिक लेकर पावर प्ले में। स्ट्राइक पर चांद पाशा, थोड़ा दबाव डालने की कोशिश में कप्तान अमरेगौड़ा पाटिल। बढ़िया गेंद, अच्छी गेंदबाजी। एक लो स्कोर का पीछा करते हुए महाबला इस मैच में वापसी करने के लिए एक पार्टनरशिप की जरूरत। फिर से बढ़िया गेंद, थर्ड अंपायर के रूप में। ಥರ್ಡ್ ಅಂಪೈರ್ ರಾಮು की तरफ से ಕೆಲವೇ ಕ್ಷಣಗಳು 2 ನಿಮಿಷ ಹೇಳ್ತೀವಿ। ಔಟ್, 3ನೇ ವಿಕೆಟ್ ಪತನ। खुद कप्तान जर्सी नंबर 28 एक संकष्ट स्थिति में बल्लेबाजी करने के लिए फील्ड पर चलते हुए एक जाने माने खिलाड़ी गंगावती के मोहम्मद नफीज पहला मैच खेलते हुए अपना जीपीएल सीजन 10 में। एक तरफ लिंगराज दरोजी,
3 बॉल। अच्छी गेंद, अच्छा सम्मान। 1 रन से खाता खोलते हुए नफीज। अच्छी गेंदबाजी करते हुए विक्टोरी, पहला बार इस मुकाबले में पार्टिसिपेट करते हुए, पहला मैच डेब्यू, पहले ओवर में पहला विकेट लेकर एक अच्छे लाइन में नजर आते हुए गेंदबाज। बढ़िया रिवर्स से लिंगराज के बल्ले से गेंद चलती हुई टपक आती सीमा रेखा के बाहर, 4 रन। बहुत सीनियर खिलाड़ी है, पहली बार बल्लेबाजी करते हुए जीपीएल सीजन में। फिर से बढ़िया गेंद, एक स्मार्ट क्रिकेट खेलते हुए एक चौके के बाद सिंगल। इसी के साथ ओवर की समाप्त, टोटल स्कोर बढ़ता हुआ 2 ओवर के बाद 10 रन, लॉस ऑफ 3 विकेट्स। 2 ಓವರ್ ಮುಕ್ತಾಯ, 10 ರನ್ಗಳು 3 ವಿಕೆಟ್ ನಷ್ಟಕ್ಕೆ। ಎರಡರ ಮುಕ್ತಾಯ, 10 ರನ್ನು 3 ವಿಕೆಟ್ ನಷ್ಟಕ್ಕೆ ಭರ್ಜರಿ ಪೈಪೋಟಿ ಪಂದ್ಯ. ಒಂದ್ ಕಡೆ ಮಹಾಬಲ, ಇನ್ನೊಂದ್ ಕಡೆ ಸುಲ್ತಾನ್ ಟೈಗರ್. ಪೈಪೋಟಿ ಪಂದ್ಯ ಇವತ್ತು. ಒಂದ್ ಕಡೆ ಮೊಹಮ್ಮದ್ ನಫೀಸ್ ತಂಡದ ನಾಯಕ, ಇನ್ನೊಂದ್ ಕಡೆ ಹಳೆಯ ಆಟಗಾರ ನಾಗರಾಜ್ ಡಿಂಗ್ ಅವರಂತಾರೆ ಅವರಿಗೆ, ಲಿಂಗರಾಜ್ ಅಂಬ್ರೇಗೌಡ, ಇನ್ನೊಂದ್ ಕಡೆ ಮೊಹಮ್ಮದ್ ನಫೀಸ್. ಸೀಸನ್ 10 ಗಂಗಾವತಿಯ ಹಬ್ಬ. ಮೈಬೂಬ್, ಅಶೋಕ್ ದಿಂಡ, ಒಂದು ಒಳ್ಳೆಯ ನೋಡಬೇಕು, ಒಂದು ಆಘಾತ ಆಗ್ಬೋದಿತ್ತು. ಒಳ್ಳೆ ಕ್ಷೇತ್ರ ರಕ್ಷಣೆ, ಡೈ ಹೊಡೆದ್ರೆ ಒಂದು ಕ್ಯಾಚ್ ಆಗೋ ಸಾಧ್ಯತೆ ಇತ್ತು. ಯಾಕಂದ್ರೆ ಟಾರ್ಗೆಟ್ ಅಷ್ಟಿಲ್ಲ, ಆದ್ರೂ ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡ್ತಿದೆ ಸುಲ್ತಾನ್ ಟೈಗರ್. ಈ ಕಡೆ ಮಾಬಲ ಯಾವ ರೀತಿ ತಮ್ಮ ಜೊತೆ ಆಟ ಎಲ್ಲಿವರೆಗೆ ಆಡ್ತಾರೋ ಅವಾಗ ಗೆಲುವು ಕಾಣಬಹುದು. ಒಳ್ಳೆ ಚಾಲಕ್ಷಣೆ ಬೌಲಿಂಗ್, ಮೈಬೂಬ್ ಅಶೋಕ್ ದಿಂಡ. कमेंट्री वाले बोला ये वो ये झाड़न के 10-10 रुपए के 2 तुम्हें गलीज कर ಒಂದು ಒಳ್ಳೆ ಶಾಟ್, ಔಟ್ ಅಂಡ್ ಶಾಟ್ ಮುಖಾಂತರ ಬಾರಿಸಿದ್ದಾರೆ. ಬಾಲ್ ಇಂದ ಓಡ್ತಿದ್ದಾರೆ, ಯಾವುದೂ ಅವಕಾಶ ಇಲ್ಲ. ನಾಕ್ರಿಟಿ ಲಿಂಗರಾಜ್ ಒಂದು ಒಳ್ಳೆ ಫಾರ್ಮ್ ನಲ್ಲಿ ಕಾಣ್ತಿದ್ದಾರೆ ಅಂತ ಕಾಣ್ತಿದೆ. ಮಹಾಬಲ ಒಳ್ಳೆ ಕಮ್ ಬ್ಯಾಕ್ ಮಾಡಿದೆ ಅಂತ ಹೇಳ್ಬೋದು. ನೋಡಬೇಕು, ಒಂದು ದೊಡ್ಡ ಮೀನಾ ಇದೆ ಅಂತ ಹೇಳ್ಬೋದು. ಮೊಹಮ್ಮದ್ ನಫೀಸ್ ಯಾವ ರೀತಿ ಪ್ಲಾನ್ ಆಗ್ತಾರೆ ಸುಲ್ತಾನ್ ಟೈಗರ್. ಈ ಕಡೆ ಲಿಂಗರಾಜ್ ಮತ್ತು ಮೊಹಮ್ಮದ್ ನಫೀಸ್ ಯಾವ ರೀತಿ ತಮ್ಮ ಜತೆ ಆಟವನ್ನು ಆಡ್ತಾರೆ ನೋಡಬೇಕು. ಒಂದು
ಕ್ಯಾಚ್ ಹಿಡಿಯೋದು ಮತ್ತೆ ಒಂದು ಜೀವದಾನ ಅಂತ ಹೇಳ್ಬೋದು. ಕೀಪರ್ ಕ್ಯಾಚ್ ಡೈ ಹೊಡೆದ್ರೆ ಮತ್ತೆ ಕೈಯಲ್ಲಿ ಬರ್ಬೋದಿತ್ತು. ಒಳ್ಳೆ ಬಾಲಿಂಗ್ ಅಶೋಕ್ ದಿಂಡ ಮೈಬು. ಪ್ರೇಕ್ಷಕರು ಹುಮ್ಮಸದಲ್ಲಿ ಕುಂತಿದ್ದಾರೆ. ಯಾರ ಜಯವನ್ನು ಗಳಿಸ್ತಾರೆ ಅಂತೇಳಿ ಕಾಣ್ತಿಲ್ಲ. ಎರಡು ಕಡೆ ಮ್ಯಾಚ್ ಬರ್ತಿದೆ ಅಂತ ಹೇಳ್ಬೋದು. ಒಳ್ಳೆ ಚಾಲಾಶಣೆ ಬ್ಯಾಟಿಂಗ್. ಒಂದು ಜೀವದಾನ ಸಿಕ್ಕಿತ್ತು. ಆ ಜೀವದಾನದಿಂದ ಸಿಂಗಲ್ ಮುಖಾಂತರ ತಮ್ಮ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿದ್ದಾರೆ. ಇವಾಗ ಮತ್ತೊಮ್ಮೆ ದಿಗ್ಗಜ ಆಟಗಾರ ಅಂತ ಹೇಳ್ಬೋದು ಮೊಹಮ್ಮದ್ ನಫೀಸ್. ಇವ ಸತತ ಜೀವದಾನ ನೀಡ್ತಿದ್ದಾರೆ ಅಂತ ಹೇಳ್ಬೋದು. ಅಂಪೈರ್ ನಿರ್ಣಯ ಓವರ್ ಮುಕ್ತಾಯ. ಒಂದು ಒಳ್ಳೆ ಟ್ರೈ ಅಂತ ಹೇಳ್ಬೋದು. ಕ್ಯಾಚ್ ಹಿಡಿದ್ರೆ ಕಾರ್ಬನ್ ಕಮಾಲ್ ಕ್ಯಾಚ್ ಕಾಣ್ತಿತ್ತು. ಅಂಪೈರ್ ನಿರ್ಣಯ ಓವರ್ ಮುಕ್ತಾಯ. ತಂಡದ ಮೊತ್ತ 3 ಓವರ್ ಮುಕ್ತಾಯ. 17 ರನ್ನು 3 ವಿಕೆಟ್ ನಷ್ಟಕ್ಕೆ. ಕ್ಯಾಚ್ ಹಿಡಿದ್ರೆ ಮ್ಯಾಚ್ ಮಿಸ್ ಅಂತೇಳಿ ಈ ಹಿರಿಯ ಆಟಗಾರ ಹೇಳಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಈಸಿಯಾಗಿ ಕಾಣುತ್ತೆ. ಮ್ಯಾಚ್ ಗೆಲ್ಲಬೇಕಂದ್ರೆ ಯಾವಾಗಲೂ ತಮ್ಮ ಫೀಲ್ಡಿಂಗ್ ಮತ್ತು ಕ್ಯಾಚನ್ನು ಚೆಲ್ಲಿದರೆ ನೀವು ಮ್ಯಾಚ್ ಕೂಡ ನಿಮ್ಮ ಕೈಲಿದ್ದ ಹೋಗುತ್ತಂತೇಳಿ ಕಾಣುತ್ತೆ. ಹಾಗೂ ಹಿರಿಯರು ಹೇಳಿದ್ದಾರೆ, ಕ್ರಿಕೆಟ್ ಅನುಭವಿ ಆಟಗಾರರು. ಭರ್ಜರಿ ಪೈಪೋಟಿ ಪಂದ್ಯ. ಸುಲ್ತಾನ್ ಟೈಗರ್ ಇನ್ನೊಂದ್ ಕಡೆ ಮಹಾಬಲ. ಈ ಮ್ಯಾಚಿನ ಅಂಪೈರ್ ನಿರ್ಣಯಕ್ಕಾಗಿ ಸಂತು ಮಾಲಿ ಪಾಟೀಲ್, ಇನ್ನೊಂದ್ ಕಡೆ ಸಾದಿಕ್ ಬಾಹುಬಲಿ. ನಿಂಗರಾಜ್ ಕ್ಯಾಂಪ್ ಟೈಗರ್ ಮೊದಲೇ ಮ್ಯಾಚ್ ಆಡಿ ಗೆಲುವನ್ನು ಸಾಧಿದ್ದಾರೆ ಅಂತ ಹೇಳ್ಬೋದು. ಇನ್ನೊಬ್ಬ ತಂಡದ ನಾಯಕ ಅಂತ ಹೇಳ್ಬೋದು ಅಂಬ್ರೇಗೌಡ. ಸುಲ್ತಾನ್ ಟೈಗರಿನ ಭರ್ಜರಿ ಪ್ಲೇಯರ್, ಸ್ಟೈಲಿಸ್ಟ್ ಪ್ಲೇಯರ್. ಅವ್ರ ಆಟಕ್ಕೆ ತಕ್ಕಂಗೆ ಸ್ಟೈಲನ್ನು ಇರುತ್ತೆ ಅಂತ ಹೇಳ್ಬೋದು. ತಮ್ಮ ವೈಯಕ್ತಿಕ ಮಧ್ಯವರ್ತ ಒಂದು 4ನೇ ಓವರ್ ಚಾಲ್ತಿಯಲ್ಲಿ ಬಂದಿದ್ದಾರೆ ಸಿಟಿ ಎಂಡನಿಂದ. ಈ ಕಡೆ ಲಿಂಗರಾಜ್. ಒಳ್ಳೆ ಬಾಲಿಂಗ್, ಒಳ್ಳೆ ಎಸೆತ, ಬೆಂಕಿ ಎಸೆತ. ಲಿಂಗರಾಜ್ ಅವರು ಈ ಎಸೆತನ್ನು ನೋಡಿಲ್ಲ ಅಂತ ಹೇಳ್ಬೋದು. ಆ ರೀತಿ ಸ್ಪೀಡ್ ನಲ್ಲಿ ಬಂದು ಕ್ಲೀನ್ ಬೋರ್ಡ್ ಆಗಿದ್ದಾರೆ. ಟಾರ್ಗೆಟ್ ಕಮ್ಮಿ ಇದ್ರು ಕೂಡ ವಿಕೆಟ್ ಅನ್ನು ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಲೋ ಸ್ಕೋರ್ ನಲ್ಲಿ ಬಹಳ ಡೇಂಜರ್ ಅಂತೇಳಿ ಕ್ರಿಕೆಟ್ ನಲ್ಲಿ ಆಗಲೇ ನೋಡಿದ್ವಿ ನಾವು. ಇವಾಗ ಮತ್ತೆ ಮುಂದೆ ಕಾಣ್ತಿದೆ ಲೈವ್ ಆಗಿ. ಡಿಜೆ ಒಂದು ಅನುಭವಿ ಆಟಗಾರ, ಸತತ ಪ್ರಾಕ್ಟೀಸ್ ಮ್ಯಾಚ್ ಆಡದಂತ ಆಟಗಾರ ಅಂತ ಹೇಳ್ಬೋದು. ಅನುಭವಿ ಇದೆ, ನೋಡಬೇಕು. ಇವು ಮೊಹಮ್ಮದ್ ನಫೀಸ್ ಮತ್ತು ನಮ್ಮ ಡಿಜೆ ಇವರ ಜೊತೆ ಆಟ ಇದ್ರೆ ಗೆಲುವು ಮುನ್ನಡೆ ಕಾಣಬಹುದು. ಅದೇ ರೀತಿ ಸುಲ್ತಾನ್ ಟೈಗರ್ ಕೂಡ ವಿಕೆಟ್ ತೆಗೆದ್ರೆ ತಾವು ಕೂಡ ಗೆಲುವಿನ ಮುನ್ನಡೆ ಕಾಣಬಹುದು. ಮಹಾಬಲ ಸುಲ್ತಾನ್ ಟೈಗರ್ ಪೈಪೋಟಿ ಪಂದ್ಯವನ್ನು ನಡೀತಿದೆ. 2 ಒಳ್ಳೆ ಶಾಟ್, ಒಳ್ಳೆ ಶಾಟ್. ಈ ಅನುಭವಿ ತಮ್ಮ ತಕ್ಕಂಗೆ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಡಿಜೆ ಯಾವುದು
ಅವಕಾಶ ನೀಡಿಲ್ಲ, ಸೀದಾ 4ಕ್ಕೆ ಬಾರಿಸಿದ್ದಾರೆ. ತಮ್ಮ ಖಾತೆ ಮತ್ತು ತಂಡದ ಸ್ಕೋರ್ ಮುನ್ನಡೆಸಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಚಾಲಕ್ಷಣೆ ಬೌಲಿಂಗ್ ಅಂಬ್ರೇಗೌಡ. ಅದೇ ರೀತಿ ಯಾವುದು ಶಾಟ್ ಹೊಡಿಬಾರ್ದು ಅಂತೇಳಿ ಆಗಲೇ ನಿರ್ಣಯ ಮಾಡಿದ್ರು ಅಂತ ಹೇಳ್ಬೋದು ಡಿ ಜೆ ಅವರು. ಯಾಕಂದ್ರೆ ಸಿಂಗಲ್ ಮುಖಾಂತರ ಸ್ಟ್ರೈಕ್ ರಿಟರ್ನ್ ಮಾಡೋ ಪ್ರಯತ್ನದಲ್ಲಿ ಯಾವತ್ತೂ ರನ್ ಇಲ್ಲ. ಒಳ್ಳೆ ಕಮ್ ಬ್ಯಾಕ್. ಫುಲ್ ಟಾಸ್ ಎಸೆತ ಗ್ಯಾಪ್ನಲ್ಲಿ ಹೊಡಿಬಹುದಿತ್ತು. ಥರ್ಡ್ ಅಂಪೈರ್ ಅವರು ನೋ ಬಾಲ್ ಅನ್ನು ಚೆಕ್ ಮಾಡಬೇಕು. ರಾಮ MR ಟೈಗರ್, ನಿಂಗರಾಜ್ ಕ್ಯಾಂಪ್ ಟೈಗರ್ ತಂಡದ ಭರ್ಜರಿ ಆಟಗಾರ ರಾಮ ಈ ನೊಬ್ಬಾಲ್ ಚೆಕ್ ಅನ್ನು ಮಾಡಬೇಕು ಥರ್ಡ್ ಅಂಪೈರ್ ಆಗಿ. ನಾಳೆ ಶನಿವಾರ ಭರ್ಜರಿ ಪೈಪೋಟಿ ಪಂದ್ಯಗಳು. ಮಯೂರ ಲೆವೆನ್ಸ್ ನೋಬಾಲ್ ಅಂಪೈರ್ ನಿರ್ಣಯ, ನೋಬಾಲ್. ಫ್ರೀ ಹಿಟ್ಟಿನ ಅವಕಾಶ ಅದು ಮೊಹಮ್ಮದ್ ನಫೀಸಿಗಿದೆ. ಓಕೆ ಅಂಪೈರ್ ಬಾಹುಬಲಿ. ನೋಬಾಲ್ ಇದೆ, ನೋಡಬೇಕು. ಎರಡು ಕಡೆ ದಿಗ್ಗಜ ಆಟಗಾರ ಬೌಲಿಂಗ್ನಲ್ಲಿ ಮತ್ತು ಬ್ಯಾಟಿಂಗ್ನಲ್ಲಿ. ನೋಡಬೇಕು ಈ ನೋಬಾಲ್ ಎಸೆತವನ್ನು ಯಾವ ರೀತಿ ಅಟ್ಯಾಕ್ ಮಾಡ್ತಾರೇನೋ ಮೊಹಮ್ಮದ್ ನಫೀಸ್, ಅದೇ ರೀತಿ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೇನೋ ಅಂಬ್ರೇಗೌಡ. ಫೀಲ್ಡಿಂಗ್ ನಲ್ಲಿ ಭರ್ಜರಿ ಬದಲಾವಣೆ. ಒಳ್ಳೆ ಶಾಟ್, ಫ್ರೀ ಹಿಟ್ಟಿನ ಅವಕಾಶ. ಸೀದಾ ಕೈಯಲ್ಲಿ ಕ್ಯಾಚ್ ಹೋಗಿತ್ತು. ಸ್ವಲ್ಪ ಪವರ್ ಕಮ್ಮಿ ಆಯ್ತು ಅಂತ ಹೇಳ್ಬೋದು. ಮೊಹಮ್ಮದ್ ನಫೀಸ್ ಹೊಡೆದ್ರೆ ಸೀದಾ ಹೊರಗಡೆ ಹೋಗೋ ಚಾನ್ಸಸ್ ಇತ್ತು. ಒಳ್ಳೆ ಕಮ್ ಬ್ಯಾಕ್ ಅಂಬ್ರೇಗೌಡ. ಒಳ್ಳೆ ಬೌಲಿಂಗ್, ಒಳ್ಳೆ ಕಮ್ ಬ್ಯಾಕ್ ಅಂಬ್ರೇಗೌಡ. ಅದೇ ರೀತಿ ಒಂದು ಒಳ್ಳೆ ರೀತಿಯ ಪ್ಲೇಡ್. ಒಳ್ಳೆ ಚಾಲಕ್ಷಣೆ ಬ್ಯಾಟಿಂಗ್ ಡಿಜೆ. ಅಂಪೈರ್ ನಿರ್ಣಯ, ಓವರ್ ಮುಕ್ತಾಯ. ತಂಡದ ಮೊತ್ತ 4 ಓವರ್ ಮುಕ್ತಾಯ, 25-4 ವಿಕೆಟ್ ನಷ್ಟಕ್ಕೆ. ಇನ್ನು ಮ್ಯಾಚ್ ಎರಡು ಕಡೆ ಇದೆ, ಯಾರಾದ್ರೂ ಗೆಲ್ಲಬಹುದು. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಮೈಬೂಬ್ ಅಶೋಕ್ ದಿಂಡ.
ಒಳ್ಳೆ ಬಾಲಿಂಗ್, ಒಳ್ಳೆ ಅಪೀಲ್ ಕೂಡ, ಯಾಕಂದ್ರೆ ಸ್ಪೀಡ್ನಲ್ಲಿತ್ತು ಚೆಂಡು. ಮೋಸ್ಟ್ಲಿ ಲಗ್ಗಂಪೇರ್ ಮೇನಪುರಂ ಅಂತೂ ಡಿಸ್ಕಷನ್ ಮಾಡ್ತಿದ್ದಾರೆ, ಕಾದು ನೋಡಬೇಕು ಇವರ ನಿರ್ಣಯ. ಅಂಪೈರ್ ನಿರ್ಣಯ ನಾಟ್ ಔಟ್. ಒಳ್ಳೆ ಅಂಪೈರಿಂಗ್ ಅಂತ ಹೇಳ್ಬೋದು, ಯಾಕಂದ್ರೆ ಈ ರೀತಿ ಡಿಸ್ಕಷನ್ ಮಾಡಿಕೊಟ್ರೆ ತಮ್ಮಲ್ಲಿ ಫುಲ್ ಟಾಸ್ ಎಸೆತ ಹೊಡಿಬಹುದು ಗ್ಯಾಪ್ ನಲ್ಲಿ, ಆದ್ರೆ ಮಿಡ್ ಕೊಟ್ಟು ಬದಲು ಬಾರಿಸಿದ್ದಾರೆ ಅಂತ ಹೇಳ್ಬೋದು ಡಿಜೆ. ಕೇವಲ ಒಂದು ಸಂತೋಷ ಆಗ್ಬೇಕು. ಇವಾಗ ಮತ್ತೆ ಸ್ಟ್ರೈಕ್ ನಲ್ಲಿ ಮೊಹಮ್ಮದ್ ನಫೀಸ್, ಈ ಕಡೆ ಬೌಲಿಂಗ್ ನಲ್ಲಿ ಮೈಬೂಬ್ ಅಶೋಕ್ ದಿಂಡಾ. ಒಳ್ಳೆ ಚಾಲಾಕ್ಷಣೆ ಬ್ಯಾಟಿಂಗ್ ಮೊಹಮ್ಮದ್ ನಫೀಸ್, ಯಾಕಂದ್ರೆ ಯಾವುದ್ರ ಅವಸರ ಮಾಡ್ತಿಲ್ಲ. ನೋಡ್ಬೇಕು ಇವರ ಜೊತೆ ಆಟ ಇಲ್ಲಿವರೆಗೆ ನಡೀತೇನೋ, ಅದೇ ರೀತಿ ಈ ದೊಡ್ಡ ವಿಕೆಟ್ಗೆ ಯಾರು ಕೈ ಹಾಕ್ತಾರೆ ನೋಡ್ಬೇಕು ಸುಲ್ತಾನ್ ಟೈಗರ್. ಒಳ್ಳೆ ಬಾಲಿಂಗ್, ಒಳ್ಳೆ ಎಸೆತ, ಯಾವುದು ಮಿಸ್ಟೇಕ್ ಮಾಡಿಲ್ಲ ಅಂತ ಹೇಳ್ಬೋದು. ಕೀಪಿಂಗ್ ಈಸಿಯಾಗಿ ಹಿಡಿದಾರೆ ಚೆಂಡು. ಒಳ್ಳೆ ಬಾಲಿಂಗ್ ಮೈಬೂಬ್ ಅಶೋಕ್ ದಿಂಡಾ. ಒಳ್ಳೆ ಬಾಲಿಂಗ್ ಮೈಬೂಬ್, ಸಿಂಗಲ್ ಡಬಲ್ ಇದ್ದ ಆಡ್ತಿದ್ದಾರೆ ಅಂತ ಹೇಳ್ಬೋದು ಎರಡು ಆಟಗಾರರು. ಅಂಪೈರ್ ನಿರ್ಣಯ ಓವರ್ ಮುಕ್ತಾಯ. ತಂಡದ ಮೊತ್ತ 5 ಓವರ್ ಮುಕ್ತಾಯ. 29-4 ನಷ್ಟಕ್ಕೆ 54 ಬಾಲಿನಲ್ಲಿ 64 ರನ್ ಬೇಕು ಮಹಾಬಲ ಗೆಲ್ಲಲು. ಈ ಕಡೆ ಸುಲ್ತಾನ್ ಟೈಗರ್ ಗೆಲ್ಲಲು 6 ವಿಕೆಟ್ ಬೇಕು. ಹಫೀಜ್ 5 ಬಾಲ್ನಲ್ಲಿ 4 ರನ್ ಓಡಾಡ್ತಿದ್ದಾರೆ. ಈ ಕಡೆ ಡಿಜೆ 9 ಬಾಲ್ನಲ್ಲಿ 8 ರನ್. ಇವರ ಒಂದು ಒಳ್ಳೆ ಜತೆ ಆಟ ನಡೀತಿದೆ ಅಂತ ಹೇಳ್ಬೋದು. ಬಾಲ್ ಕೊಡ್ತೀವಿ. ಅದೇ ರೀತಿ ಬಾಲನ್ನು ಚೇಂಜ್ ಮಾಡಿದ್ರು ಅಂತ ಹೇಳ್ಬೋದು ಮೊಹಮ್ಮದ್ ನಫೀಸ್. ಯಾಕಂದ್ರೆ ಅವರು ನುಬ್ಬಾಲ್ ಫ್ರೀಟ್ ಹೊಡೆದಾಗೆ ಬಾಲ್ ಸ್ವಲ್ಪ ಇದಾಗಿತ್ತು ಅಂತ ಹೇಳ್ಬೋದು. ಈಗ ಭಾಗ ನೋಡಬೇಕು, ಬಾಲ್ ಚೇಂಜ್ ಆದ ನಂತರ ಮ್ಯಾಚ್ ಕೂಡ ಚೇಂಜ್ ಆಗ್ಬಹುದೇನೋ. ಬಾಲ್ ತಗರಪ್ಪ.
ಬಾಲಿಂಗ್ನಲ್ಲಿ ಬದಲಾವಣೆ. ರವಿ ನಮ್ಮ ಕಿಟ್ಟಿಯವ್ರ ತಮ್ಮ ಎಲ್ಲಿದ್ರು ಕಾಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಒಳ್ಳೆ ಶಾಟ್, ಅಟ್ಯಾಕಿಂಗ್ ಶಾಟ್ ಅಂತ ಹೇಳ್ಬೋದು ಇದು. ಅಂಪೇಡ್ ನೋಡಯ್ಯ, 1 ಬೌನ್ಸ್ ಬೌಂಡ್ರಿ. ಶಿವರಾವ್ ಅವರಿಗೆ ಮೊದಲೇ ಬಾಲಲ್ಲಿ ಅಟ್ಯಾಕ್ ಮಾಡಿದ್ದಾರೆ, 4 ರನ್ನು. ನೋಡಬೇಕು ಈ ಓವರ್ನಲ್ಲಿ ಯಾವ ದೊಡ್ಡವರು ಮಾಡ್ತಾರೆ ಮೊಹಮ್ಮದ್ ನಫೀಸ್. ಅದೇ ರೀತಿ ಶಿವರಾಜ್ ಯಾವ ರೀತಿ ಕಮ್ಬ್ಯಾಕ್ ಮಾಡ್ತಾರೆ ನೋಡಬೇಕು ತಮ್ಮ ತಂಡದ ಸಲುವಾಗಿ. ಅಂಬ್ರೇಗೌಡ ತಂಡದ ನಾಯಕ ಒಂದು ಸೂಚನೆ ನೀಡ್ತಿದ್ದಾರೆ ತಮ್ಮ ಆಟಗಾರ ಬೌಲರ್ಗೆ. ಮತ್ತೆ ಫೀಲ್ಡಿಂಗ್ ನಲ್ಲಿ ಬದಲಾವಣೆ, ಒಂದು ಒಳ್ಳೆ ರೀತಿಯ ಫೀಲ್ಡಿಂಗ್ ಸೆಟ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ಅಂಬ್ರೇಗೌಡ ಮತ್ತು ಶಿವರಾಜ್ ಬೌಲಿಂಗ್ ನಲ್ಲಿ. ಒಂದು ಕಟ್ಟೆ ಸತ ಹೊಡಿಬಹುದಿತ್ತು ಮೊಹಮ್ಮದ್ ನಫೀಸ್, ಕೇವಲ ಪಂಚ್ ಮಾಡಿ ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ಗಲಬಲೆ ಮಾಡಿ 2 ರನ್ ನೀಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಶಾಟ್, ಯಾವುದೋ ಅವಕಾಶ ಇಲ್ಲ. ಇದೇ ಅವರಲ್ಲಿ 2ನೇ ಬೌಂಡ್ರಿ ಅಂತ ಹೇಳ್ಬೋದು ಇದು ಮೊಹಮ್ಮದ್ ನಫೀಸ್ ಅವ್ರದ್ದು. ಈ ಬೌಂಡ್ರಿ ತಂಡದ ಮೊತ್ತ 39 ರನ್ ಆಗಿದ್ದಾವೆ. 39, 6ನೇ ಓವರ್ ಚಾಲ್ತಿಯಲ್ಲಿ ಮಹಾಬಲ ಮೆಲ್ಲಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ನೋಡ್ಬೇಕು ಸುಲ್ತಾನ್ ಟೈಗರ್ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೇನೋ. ಒಳ್ಳೆ ಶಾಟ್, ಯಾವತ್ತು ಅವಕಾಶ ಇಲ್ಲ. ಪಾಯಿಂಟ್ ಮುಖಾಂತರ ಬಾರಿಸಿದ್ದಾರೆ 4 ವಿಕೆಟ್. ಕೀಪರ್ ಕ್ಯಾಚ್ ಬಿಟ್ಟ ನಂತರ ಒಂದು ಜೀವದಾನ, ಒಂದು ಒಳ್ಳೆ ರೂಪಾಯಿಗೆ ಹೊಡೆದು ಬಾರಿಸಿದಾರೆ ಅಂತ ಹೇಳ್ಬೋದು ಮೊಹಮ್ಮದ್ ನಫೀಸ್. ಈ ಬೌಂಡ್ರಿಲಿದ್ದ ತಂಡದ ಮೊತ್ತ 43 ರನ್ ಆಗಿದಾವೆ ಅಂತ ಹೇಳ್ಬೋದು. ಮತ್ತೊಂದು ಒಳ್ಳೆ ಶಾಟ್ ಮಿಡ್ ರೂಪದಲ್ಲಿ, ಒಳ್ಳೆ ಶ್ವೇತ ರಕ್ಷಣೆ ಅಂತ ಹೇಳ್ಬೋದು. ಧೋನಿ ಈ ಸಿಂಗಲ್ ತಂಡದ ಮೊತ್ತ 44 ರನ್ನು. 6ನೇ ಓವರ್ ಚಾಲ್ತಿ ಕೊನೆಯ ಸತ. ನೋಡಬೇಕು ಡಿಜೆ ಸ್ಟ್ರೈಕ್ ನಲ್ಲಿ ಅಂಪಣ್ಣ ನಿರ್ಣಯ, ಓವರ್ ಮುಕ್ತಾಯ. ಓಕೆ 6 ಓವರ್ ಮುಕ್ತಾಯ, 44 ರನ್ನು, 4 ವಿಕೆಟ್ ನಷ್ಟಕ್ಕೆ. 48 ಬಾಲ್ನಲ್ಲಿ 49 ಬೇಕು. ಓಕೆ ರೆಡಿ, ಲೈವ್ ಚಾನಲ್ ರೆಡಿ.
ಓಕೆ ಓಕೆ ಓಕೆ. ಮತ್ತೆ ಬಾಲಿಂಗ್ನಲ್ಲಿ ಬದಲಾವಣೆ. ಗುಂಜಳ್ಳಿ ಬಸವ ಒಂದ್ ಕಡೆ ಮೊಹಮ್ಮದ್ ನಫಿ, ಇನ್ನೊಂದ್ ಕಡೆ DJ, ಇನ್ನೊಂದ್ ಕಡೆ ಗುಂಜಳ್ಳಿ ಬಸವ. ಒಂದು ಸತತ ಜಿಪಿನಲ್ಲಿ ಆಡದಂತ ಅನುಭವಿ ಆಟಗಾರರು ಅಂತ ಹೇಳ್ಬೋದು ಎರಡು ಕಡೆ. ಒಳ್ಳೆ ಬ್ಯಾಟಿಂಗ್, ಒಳ್ಳೆ ಚಾಲಾಕ್ಷಣೆ ಬ್ಯಾಟಿಂಗ್ ಅಂತ ಹೇಳ್ಬೋದು. ಕ್ಲಾಸಿಕಲ್ ಆಟ, ಸಿಂಗಲ್ ಮುಖಾಂತರ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿದ್ದಾರೆ. ಸ್ಟ್ರೈಕ್ ನಲ್ಲಿ DJ. ಒಂದು ಒಳ್ಳೆ ರೀತಿಯಲ್ಲಿ ಜತೆ ಆಟ ನಡೀತಿದೆ. ಈ ಜತೆ ಆಟ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಗೆಲುವಿನ ಮುನ್ನಡೆ ಕಾಣಬಹುದು. ಈ ಕಡೆ ಸುಲ್ತಾನ್ ಟೈಗರ್ ಈ ಜತೆ ಆಟವನ್ನು ಮುರಿದ್ರೆ ತಾವು ಕೂಡ ಗೆಲುವಿನ ಮುನ್ನಡೆ ಕಾಣಬಹುದು ಅಂತೇಳಿ ನಾವು ಹೇಳ್ತಿದ್ದೀವಿ. ಮತ್ತೆ ಫೀಲ್ಡಿಂಗ್ ನಲ್ಲಿ ಭರ್ಜರಿ ಬದಲಾವಣೆ. DJ ಕೂಡ ಒಂದು ಒಳ್ಳೆ ಚಾಲಾಕ್ಷಣೆ ಬ್ಯಾಟಿಂಗ್, ಸತತ ಸ್ಟ್ರೈಕ್ ನಲ್ಲಿ ರೊಟೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಥ್ರೋ. ಗುಂಜಳ್ಳಿ ಬಸವ ಒಂದು ಅನುಭವಿ ಆಟಗಾರ ಅಂತ ಹೇಳ್ಬೋದು. ಬೆಂಕಿ ಎಸೆತ ಸೀದಾ ಗೂಡ್ರಕ್ಷಣ ಕೈಯಲ್ಲಿ. ಇದು 150 ಸ್ಪೀಡ್ ನಲ್ಲಿ ಬಂದಿದ್ದ ಚೆಂಡು. ಅದೇ ರೀತಿ ಬ್ಯಾಟ್ ಕೂಡ 160 ಸ್ಪೀಡ್ ನಲ್ಲಿ ಬೀಸಿದ್ರು, ಆದರೆ ಚೆಂಡು ಕನೆಕ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಒಳ್ಳೆ ಎಸೆತ. ಒಳ್ಳೆ ಶಾಟ್ ಮಿಡ್ಡಿಗೆ ರೂಪದಲ್ಲಿ, ಆದರೆ ಕೇವಲ ಒಂದರಿಂದ ಸಂತೋಷ ಆಗಬೇಕು. ಒಳ್ಳೆ ಬಾಲಿಂಗ್ ಗುಂಜಳ್ಳಿ ಬಸವ. ಒಳ್ಳೆ ಚಾಲಾಕ್ಷಣೆ ಬ್ಯಾಟಿಂಗ್ DJ. ಒಳ್ಳೆ ಕ್ಷೇತ್ರ ರಕ್ಷಣೆ, ಆದರೆ ಥ್ರೋನಲ್ಲಿ ಸ್ವಲ್ಪ ಗಲಿಬಿಲಿ ಮಾಡಕಂತ ಕಾಣ್ತಿದೆ ಧೋನಿ. ಕಾದು ನೋಡಬೇಕು. ಸ್ಪೀಡ್ ಹೊಡಿದ್ದಾರೆ, ಒಳ್ಳೆ ಕೀಪಿಂಗ್, ತಾವೇ ಓಡಿ ಬಂದು ಚೆಂಡನ್ನು ಹಿಡಿದಾರೆ ಅಂತ ಹೇಳ್ಬೋದು. ಅಂಪೇಡ್ ನಡೆಯ ಓವರ್ ಮುಕ್ತಾಯ. ತಂಡದ ಮೊತ್ತ 49, 7 ಮುಕ್ತಾಯ, 4 ವಿಕೆಟ್ ನಷ್ಟಕ್ಕೆ. ಡ್ರಿಂಕ್ಸ್ ಬ್ರೇಕ್ 42-44 ಎರಡು ಕಡೆ ಮ್ಯಾಚ್ ಕಾಣ್ತಿದೆ. ಯಾಕಂದ್ರೆ 4 ವಿಕೆಟ್ ಕಳ್ಕೊಂಡ್ರೆ ಅಂತ ಹೇಳ್ಬೋದು ಮಹಾಬಲ. ಆದ್ರೆ ಒಂದು ಒಳ್ಳೆ ಜತೆ ಆಟ ಆಡ್ತಿದ್ದಾರೆ DJ ಮತ್ತು ಮೊಹಮ್ಮದ್ ನಫೀಸ್. ನಾಳೆ ಭರ್ಜರಿ ಪೈಪೋಟಿ ಪಂದ್ಯ, ಬೆಳಗಿನ ಪಂದ್ಯ. ಮಯೂರ ಲವೆನ್ಸ್ ಅಂಜನಾದ್ರಿ ವಾರಿಯರ್ಸ್. ಮಧ್ಯಾಹ್ನ ಯಾವುದು? ನಾಳೆ ಮತ್ತೊಮ್ಮೆ ಕಿಷ್ಕಿಂದ ಯುವ ನಾಯಕ, ಎರಡು ಗೆದ್ದಂತ ತಂಡ ಅಂತ ಹೇಳ್ಬೋದು. ನಾಳೆ ಮಧ್ಯಾಹ್ನ ಪಂದ್ಯ.
ಜ್ಯೂಸ್ ಕುಡಿತಿದ್ದಾರೆ ಅಂತ ಹೇಳ್ಬೋದು ಬಾಹುಬಲಿ ಅವರ ಜೊತೆಯಲ್ಲಿ ಸಂತು ಮಾಲಿ ಪಾಟೀಲ್. ನೋಡಬೇಕು ಸುಲ್ತಾನ್ ಟೈಗರ್ ಡ್ರಿಂಕ್ಸ್ ಮುಖಾಂತರ ಯಾವ ಪ್ಲಾನ್ ಹಾಕಿ ಈ ಜೊತೆ ಆಟವನ್ನು ಮುರಿತಾನೆ. ಆದರೆ ಆ ಕಡೆ ಕೂಡ DJ ಮತ್ತು ಮೊಹಮ್ಮದ್ ನಫೀಸ್ ತಾವು ಸೆಟ್ಟಾಗಿ ತಮ್ಮ ತಂಡದ ಸ್ಕೋರ್ ತಮ್ಮ ಸ್ಕೋರ್ ಮುನ್ನಡೆಸಿದ್ದಾರೆ. ಈ ಎರಡು ತಂಡ ಯಾರು ಜಯಶಾಲಿ ಆಗ್ತಾರೆ ಅನ್ನೋ ಕಾದು ಕುಂತಿದ್ದಾರೆ ಪ್ರೇಕ್ಷಕರು. तुम्हें क्या मेहनत करे बोल मौज करे तुमने कनपटिंग मारे ना अमरेगौड़ा कैसा फेंके वैसा मारे अमरेगौड़ा तुमने आज कैसा है बोलो बाला दूसरे टीम के ऊपर डालो दूसरे टीम के ऊपर ओवर को 30-30 मारते हैं दूसरे मैच में कवर करो 3 जय 2 बाशेबा कहाँ है बाशेबा नहीं बाशेबा कहाँ है बाशेबा झोली में गिरे ना सीधा ले देवल को कहाँ बैठे हो लोग मैं माइक में जिद्दत कर तुम ज्यादा नाटक करे तो लेको 500 लेको 500 लो बोलो जी मुझे बोलो शिक्षा नफीस नम्मे नफीस का गुरु अलग है. अब आ चुके हैं अमरेगौड़ा स्ट्राइक पे रहेंगे मोहम्मद नफीस. बढ़िया शॉट बढ़िया रनिंग देखा जाएगा अंपे का इशारा थर्ड अंपायर बढ़िया थ्रो रामू थर्ड अंपायर जब तक अंपायर का डिसीजन देखा जाएगा. ये बाशेबा कहाँ है जी ಈ ನಿರ್ಣಯ ಥರ್ಡ್ ಅಂಪೈರ್ ಆಗಿ ಅಜರತ್ ಮತ್ತು ರಾಮ ಅವರು ನೋಡ್ತಿದ್ದಾರೆ. ನೋಡಬೇಕು ಇವರ ಡಿಸಿಷನ್. ಥರ್ಡ್ ಅಂಪೈರ್ ಒಳ್ಳೆ ಥ್ರೋ ಅದೇ ರೀತಿ ಒಳ್ಳೆ ಕೀಪಿಂಗ್ ಕೂಡ ಒಳ್ಳೆ ಓಡಾಟ. ಬಹಳ ಟಫ್ ಇದೆ. ಅದೇ ರೀತಿಯಾಗಿ ಸ್ವಲ್ಪ ಟೈಮ್ ತಗೊಂಡು ನೀಡ್ತಿದ್ದಾರೆ ಅಂತ ಹೇಳ್ಬೋದು.
ಏ ಹೊರಗಡೆ ಬರ್ರಿ ಏ ಔಟ್. ಒಳ್ಳೆ ಥ್ರೋ, ಒಳ್ಳೆ ಕೀಪಿಂಗ್, ಒಂದು ಒಳ್ಳೆ ದೊಡ್ಡ ಮೀನ ಕೈ ಹಾಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಭರ್ಜರಿ ವಿಕೆಟ್ ಅನ್ನು ರನ್ಔಟ್ ರೂಪದಲ್ಲಿ ಔಟ್ ಆಗಿದೆ ಅಂತ ಹೇಳೋದು ಮೊಹಮ್ಮದ್ ಹಫೀಸ್. ಸ್ವಲ್ಪ ಈ ಬಹಳ ಸಮಯವನ್ನು ತಗೊಂಡು ತಮ್ಮ ಗಟ್ಟಿಯಾದ ನಿರ್ಧಾರವನ್ನು ನೀಡಿದ ಅಂತ ಹೇಳ್ಬೋದು ಪರಂ ಜ್ಯೋತಿ ಮತ್ತು ರಾಮ ಹಜರತ್. ಒಂದು ದೊಡ್ಡ ಮೀನಕ್ಕೆ ಕೈ ಹಾಕ್ಯಾರ ಅಂತ ಹೇಳ್ಬೋದು ಸುಲ್ತಾನ್ ಟೈಗರ್. ಒಳ್ಳೆ ಕಮ್ ಬ್ಯಾಕ್. ಯಾಕಂದ್ರೆ ಇನ್ಫ್ಯಾಕ್ಟ್ ಪ್ಲೇಯರ್ ಫಯಾಜ್ ಅವರಿಗೆ ಯಮನೂರ್ मैच फिर से रोमांच चलता हुआ. खुद कप्तान जल्दबाजी में रनआउट के रूप में अपना विकेट खोते हुए मोहम्मद नफीस. ಒಳ್ಳೆ ಥ್ರೋ, ಅದೇ ರೀತಿ ಒಳ್ಳೆ ಕೀಪಿಂಗ್ ಕೂಡ, ಯಾವುದು ಮಿಸ್ಟೇಕ್ ಮಾಡಿಲ್ಲ. ಯಾಕಂದ್ರೆ ಅದೇ ಥ್ರೋದಲ್ಲಿ ಅದೇ ಈಸಿಯಾಗಿ ಸ್ಟಂಪ್ ಅನ್ನು ಹಚ್ಚಿ ತಮ್ಮ ತಂಡಕ್ಕೆ ವಿಕೆಟ್ ಅನ್ನು ಕೊಡಿಸಿದ ಕೀಪರ್. ನೋಡ್ಬೇಕು ಮತ್ತೆ ಅಂಬರೇಗೌಡ ಬೌಲಿಂಗ್ ನಲ್ಲಿ. ए शादी का बालंगिनो बे मैच में वेट वेट ಒಂದು ನಿಮಿಷ, ಸ್ವಲ್ಪ ಸರ್ವರ್ ಬಿಸಿ ಆಯ್ತು, ಒಂದು ನಿಮಿಷ. ಓಕೆ ರೆಡಿ. 41 ಬಾಲ್ 43 ರನ್ ಬೇಕು. ಫಸ್ಟ್ ಬಾಲ್ ನಲ್ಲಿ ಯಮನೂರ್ ಅವರು ದೊಡ್ಡ ಹೊಡೆತ ಕೈ ಹಾಕಿದ್ರು, ಅದು ಚೆಂಡು ಕನೆಕ್ಟ್ ಆಗಿಲ್ಲ. ಇದು ಮ್ಯಾಚ್ ಕೊನೆಯವರ ಮಟ್ಟ ಕಾಣುತ್ತಾ. ಸತತ ಒಡೆಯ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳ್ಬೋದು ಯಮನೂರ್. ಸತತ 3 ಬಾಲ್ನಲ್ಲಿ ಯಾವುದು ರನ್ ನೋಡಿದಿಲ್ಲ ಅಂತ ಹೇಳ್ಬೋದು ಯಮನೂರ್.
ಒಳ್ಳೆ ಫೀಲ್ಡಿಂಗ್. ಒಳ್ಳೆ ಶಾಟ್. ಅಬಾಬಾಬಾಬಾಬಾಬಾ, ಸತತ 4 ಬಾರ್ ಎಳೆದಿದ್ರು, 5ರ ಬಾರಿಗೆ ಬಿಟ್ಟಿಲ್ಲ. ಒಳ್ಳೆ ಕಮ್ ಬ್ಯಾಕ್. ಯಮ್ನೂರ ಆ ಬಲ ಇದೆ. ಅಂಪೇರ್ ನಿರ್ಣಯ ಓವರ್ ಮುಕ್ತಾಯ. 8 ಓವರ್ ಮುಕ್ತಾಯ. 56 ನಷ್ಟಕ್ಕೆ 36-37. ಒಳ್ಳೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಯಮ್ನೂರ್. ಸತತ ಅಂಬ್ರೆಗಳವರು 4 ಬಾಲ್ ಡಾಟ್ ಮಾಡಿಸಿದ್ರು ಯಮ್ನೂರ್ ಅವರಿಗೆ. ಆದರೆ ಕೊನೆ ಎಸೆತದಲ್ಲಿ 6 ಬಾರಿಸಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರೆ ಅಂತ ಹೇಳ್ಬೋದು ಯಮ್ನೂರ್. ಇದು ಕೊನೆಯವರ ಮಟ್ಟ ನೋಡಬಹುದು. ಮ್ಯಾಚ್ 2 ಕಡೆ ಬರ್ತಿದೆ. ಈ ಕಡೆ ಒಂದ್ಸಲ, ಆ ಕಡೆ ಒಂದ್ಸಲ. ಒಂದ್ಸಲ ಮಹಾಬಲ, ಇನ್ನೊಂದು ಕಡೆ ಸುಲ್ತಾನ್ ಟೈಗರ್. ಮತ್ತೆ ಬೌಲಿಂಗ್ ನಲ್ಲಿ ಗುಂಜಳ್ಳಿ ಬಸವ, ಒಂದು ಬೆಂಕಿ ಎಸೆತಗಾರ. ಮೂವತ್ತಾರು ಎಸೆತಗಳಲ್ಲಿ 37 ರನ್ಗಳ ಅವಶ್ಯಕತೆ. ಸುಲ್ತಾನ್ ಟೈಗರ್ಗೆ 5 ವಿಕೆಟ್ ಅವಶ್ಯಕತೆ. ನೋಡಬೇಕು ಯಾರು ಜಯವನ್ನು ಗಳಿಸ್ತಾರೇನೋ. ಡಿಜೆ ನೋಡಬೇಕು, ಫಾಸ್ಟ್ ಓಡಿದಾರೆ. ನೋಡಬೇಕು, ಇದು ಆಘಾತ ಆಗ್ಬೋದು. ಒಳ್ಳೆ ಥ್ರೋ, ಆದ್ರೆ ಒಳ್ಳೆ ಓಡಾಟ. ಒಂದ್ ಕಡೆ ಡಿಜೆ, ಇನ್ನೊಂದ್ ಕಡೆ ಯಮ್ನೂರ್. ಒಳ್ಳೆ ಓಡಾಟ, ಚುರುಕಿನ ಓಡಾಟ. ಮೋಸ್ಟ್ಲಿ ಈ ಪೂರ ಜವಾಬ್ದಾರಿ ಡಿಜೆ ಅವರು ತಮ್ಮ ಹೆಗಲ ಮೇಲೆ ಏರ್ಕೊಂಡು ಆಡ್ತಿದ್ದಾರೆ ಅಂತ ಕಾಣ್ತಿದೆ. ನೋಡ್ಬೇಕು, ಮತ್ತೆ ಫಾಸ್ಟ್ ಹೊಡಿದರೆ ಕಾದು. ನೋಡಬೇಕು, ಒಳ್ಳೆ ಥ್ರೋ. ಕೇವಲ 1 ರನ್ ಸಂತೋಷ ಬೇಕು. ಇವಾಗ ಮತ್ತೆ ಯಮ್ನೂರ್ ಹಿಂದಿನ ಓವರ್ನಲ್ಲಿ ಕೊನೆ ಎಸೆತದಲ್ಲಿ 6 ಬಾರಿಸಿ ಕಮ್ ಬ್ಯಾಕ್ ಮಾಡಿದಂತಹ ಯಮ್ನೂರ್ ಮತ್ತೆ ಸ್ಟ್ರೈಕ್ ನಲ್ಲಿ. ಒಳ್ಳೆ ಎಸೆತ, ಬೆಂಕಿ ಎಸೆತ. ಕೇವಲ 1 ರನ್ ಸಂತೋಷ ಆಗಬೇಕು. ಈ ಸಿಂಗಲ್ ಇದ್ದ ತಂಡದ ಮೊತ್ತ 60 ರನ್ ಆಗಿದೆ ಈ 9ನೇ ಓವರ್ ಚಾಲ್ತಿಯಲ್ಲಿ. 32-33. ಡಿಜೆ ಒಂದು ಒಳ್ಳೆ ಚಾಲಾಶಣೆ ಬ್ಯಾಟಿಂಗ್ ಆಡ್ತಿದ್ದಾರೆ ತಮ್ಮ ತಂಡದ ಸಲುವಾಗಿ. ಯಾಕಂದ್ರೆ ಈ ಗ್ರೌಂಡ್ನಲ್ಲಿ ಸತತ ಆಡದಂತ ಡಿಜೆ ಒಂದು ಒಳ್ಳೆ ತಮ್ಮ ಸ್ಕೋರ್ ಮುನ್ನಡೆಸಿದ್ದಾರೆ. ಇವಾಗ ಮತ್ತೆ ಯಮ್ನೂರ್ ಸ್ಟ್ರೈಕ್ ನಲ್ಲಿ. ಮತ್ತೊಂದು ಒಳ್ಳೆ ಎಸೆತ. ಯಮ್ನೂರ್ ಅವರು ದೊಡ್ಡ ಶಾಟ್ ಕೈ ಹಾಕ್ತಿರೋದೆ, ಕನೆಕ್ಟ್ ಆಗ್ತಿಲ್ಲ. ಅಂಪೇರ್ ನಿರ್ಣಯ ಓವರ್ ಮುಕ್ತಾಯ.
9 ಓವರ್ ಮುಕ್ತಾಯ, 61 ವಿಕೆಟ್ ನಷ್ಟಕ್ಕೆ 30-32. ಇನ್ನು 5 ಓವರ್ನಲ್ಲಿ 32 ರನ್ ಬೇಕು ಮಹಾಬಲ ಗೆಲ್ಲಲು. ಈ ಕಡೆ ಸುಲ್ತಾನ್ ಟೈಗರ್ ಗೆಲ್ಲಲು 5 ವಿಕೆಟ್ ಬೇಕು. ಅಂಬ್ರೇಗೌಡಂದು 1 ಓವರ್ ಇದೆ, ಗುಂಜೊಳ್ಳಿ ಬಸಂದ್ 1 ಓವರ್ ಇದೆ. ನೋಡ್ಬೇಕು ಇವರು ಮೂವತ್ತು ಬಾಲ್ನಲ್ಲಿ 32 ಬೇಕು. GPL 10 ಸೀಸನ್ ಅದ್ದೂರಿಯಾಗಿ ನಡೀತಿದೆ. आखिरी 30 गेंदों में 30 पर 2 रन की जरूरत. एक बेहतरीन मैच सभी प्रेक्षकों को देखने को मिलता हुआ. अभी भी 2 तरफा मैच. अच्छे बल्लेबाजी करते हुए डीजे ब्रावो, उनके साथ हेल्प रनर के रूप में खुद कप्तान नफीज. थोड़ा फील्डिंग बदलाव करते हुए अमरेगौड़ा पाटिल. गेंदबाजी पर डेनियल वेटोरी वैयक्तिक अपना दूसरा ओवर लेकर. स्ट्राइक पर डीजे. क्लीन बॉल्ड. ಒಳ್ಳೆ ಬಾಲಿಂಗ್, ಒಳ್ಳೆ ಎಸೆತ, ಕಟ್ಟನ್ ಬೋರ್ಡ್ ಅಂತ ಹೇಳ್ಬೋದು. ಇದು ಒಳ್ಳೆ ಯಾರ್ಕ್ ಎಸೆತ, ಆದ್ರೆ ಡಿಜೆ ಅವರು ಸ್ವಲ್ಪ ಎಡವಿದನಂತೇಳಿ ಕಾಣ್ತಿದೆ. ಒಂದು ಒಳ್ಳೆ ಜೊತೆ ಆಟಕ್ಕೆ ಮತ್ತೊಂದು ಇದು ವಿಕೆಟ್ ರೂಪದಲ್ಲಿ ತೆಗೆದರೆ ಬೋಲ್ಡ್. ಡಿಜೆ ಅವ್ರ ಸ್ಥಾನ ತುಂಬಲು ರಮೇಶ್. ಮಿಸ್ ಫೀಲ್ಡಿಂಗ್ ರೂಪದಲ್ಲಿ ಒಂದು ಆಘಾತ ಆಗಬಹುದಿತ್ತು. ಕೈಯಲ್ಲಿ ಚೆಂಡು ಸಿಕ್ಕಿಲ್ಲ ಅಂತ ಹೇಳ್ಬೋದು. ತಂಡದ ನಾಯಕ ಅಂಬ್ರೇಗೌಡ ಅವರು ಮತ್ತೆ ಒಂದು ಒಳ್ಳೆ ಸೂಚನೆ ನೀಡಿದ್ದಾರೆ ಅಂತ ಹೇಳ್ಬೋದು ಆಟಗಾರರಿಗೆ. ಯಾಕಂದ್ರೆ ಕ್ರಿಕೆಟ್ನಲ್ಲಿ ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸಿಟ್ಟು ಮಾಡೋದ್ರಿಂದ ವಿಕೆಟ್ ಅನ್ನು ಪಡಿಬಹುದು ಆಗಲ್ಲ. ಮತ್ತೊಂದು ಒಳ್ಳೆ ಎಸೆತ, ಬೆಂಕಿ ಎಸೆತ, ಸೀದಾ ಗೂಡ್ ರಕ್ಷಣ ಕೈಯಲ್ಲಿ. ಎಮ್ನರವರು ಸತತ ಬ್ಯಾಟ್ ಹೇಳ್ತಿದ್ದಾರೆ. ಕೇವಲ ಒಂದೇ ಸ್ಟ್ರೋಕ್ ಅನ್ನು ಹೊಡೆದ್ರು ಅಂತ ಹೇಳ್ಬೋದು 6 ಮುಖಾಂತರ. ಒಳ್ಳೆ ಶಾಟ್, ಕಾದು ನೋಡಬೇಕು. ಈಸಿ ಕ್ಯಾಚ್ ಧೋನಿ. ಅಬಾಬಾಬಾಬಾ, ಒಳ್ಳೆ ಕ್ಯಾಚ್, ಯಾವುದು ಮಿಸ್ಟೇಕ್ ಮಾಡಿಲ್ಲ. ಧೋನಿ, ರೈಮಾನ್ ಮತ್ತೊಂದು ವಿಕೆಟ್ ಪತನ. ಮಹಾಬಲ ಎಡುತ್ತಿದ್ದಾರೆ ಅಂತ ಹೇಳ್ಬೋದು. ಆಸಿಫ್ 200 ಸ್ಥಾನ ತುಂಬಲು ಹೋಗ್ತಿದ್ದಾರೆ, ನೋಡಬೇಕು.
ಇವಾಗ ಹೀರೋ ಆಗಲು ಚಾನ್ಸ್ ಇದೆ ಅಂತ ಹೇಳ್ಬೋದು ಯುವ ಪ್ರತಿಭೆಗೆ. ಯಾಕಂದ್ರೆ ತಂಡಕ್ಕೆ ಯಾವ ರೀತಿ ಆಡ್ತಾರೆ ಅಷ್ಟು ತಮ್ಮ ಹೆಸರನ್ನು ಗಳಿಸಬಹುದು. ಒಂದ್ ಕಡೆ ರಮೇಶ್, ಇನ್ನೊಂದ್ ಕಡೆ ಎಂ ಡಿ ಆಸಿಫ್. ಒಳ್ಳೆ ಬೌಲಿಂಗ್ ಅಂತ ಹೇಳ್ಬೋದು ಯಮ್ನೂರ್. मैच का रूप बदलता हुआ थोड़ा संघर्ष स्थिति में चलती हुई महाबले के बल्लेबाज. पार्टनरशिप की जरूरत. जल्दबाजी में अपने विकेट खोते हुए थोड़ा संघर्ष स्थिति में चलती हुई अभी भी मैच दो तरफा चलता हुआ. अच्छी गेंदबाजी, विक्टोरी, बेहतरीन गेंदबाजी, एक अच्छी बढ़िया कैच माही, एक अच्छे युवा खिलाड़ी बेहतरीन कैच लेते हुए. ಅಣ್ಣ ಬ್ಯಾನರು ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಇನ್ನು 15 ದಿನ ಬ್ಯಾನರ್ ಇದ್ರೆ ಗ್ರೌಂಡ್ ಅಲ್ಲಿ ಅದು ಚೆನ್ನಾಗಿ ಕಾಣುತ್ತೆ. ಅದ್ರ ಮೇಲೆ ಯಾರು ವಜ್ಜಾಗಿ ಕುಂದ್ರಬಾಡ್ರು. ಅಪ್ಪೆ ಸಾಲಿ ಬಿಡ್ರಿ ಮುನ್ಸರ್ರಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅವೇನಾದ್ರೂ ಕೆಟ್ಟೋದ್ರೆ ಎಲ್ಲ ನೀಟ್ ಕಾಣಲ್ಲ ಗ್ರೌಂಡು. ಬಹಳ ಕಷ್ಟಪಟ್ಟು ಮಾಡಿರ್ತೀವಿ, ಅರ್ಥ ಮಾಡ್ಕೊಂಡು ಸೀದಾ ಕೂತ್ಕೊಳ್ರಿ. ಅಲ್ಲಿ ಇದ್ದವರು ದಯವಿಟ್ಟು ಸ್ವಲ್ಪ ಹೇಳ್ಬೇಕು ನೀವೇ. फिर से विक्टोरिया स्ट्राइक पर आसिफ. एक युवा बल्लेबाज बल्लेबाजी करने के लिए. बढ़िया गेंद, अच्छा सम्मान, कोई मौका नहीं. एक बेहतरीन फील्डिंग करते हुए कप्तान अमरेगौಡ ಪಾಟೀಲ್. ಒಳ್ಳೆ ಶ್ವೇತರಕ್ಷಣೆ ಅಮರೇಗೌಡ. ಅದೇ ರೀತಿ ಒಂದು ಒಳ್ಳೆ ಬೌಲಿಂಗ್ ಇಟ್ಟೋರಿ. ತಮ್ಮ ವೈಯಕ್ತಿಕ 2ನೇ ಓವರ್ ಚಾಲ್ತಿಯಲ್ಲಿ 3 ವಿಕೆಟ್ ತೆಗೆದು 8 ರನ್ ನೀಡಿದ್ದಾರೆ. ಇನ್ನ ಕೊನೆ ಎಸೆತ ಇದೆ. ಇವಾಗ ಸ್ಟ್ರೈಕ್ ನಲ್ಲಿ ಆಸಿಫ್. बढ़िया गेंद, अच्छा सम्मान, अच्छी रनिंग बिटवीन द विकेट देखना होगा. कोई मौका नहीं, सिर्फ 1 रन से संतुष्ट होना पड़ेगा आसिफ को. इसी ಅಂಪೈರ್ ನಿರ್ಣಯ, ಓವರ್ ಮುಕ್ತಾಯ. ತಂಡದ ಮೊತ್ತ 63, 7 ವಿಕೆಟ್ ನಷ್ಟಕ್ಕೆ. 10 ಓವರ್ ಮುಕ್ತಾಯ, 63 7 ವಿಕೆಟ್ ನಷ್ಟಕ್ಕೆ. 24 ಬಾಲ್ನಲ್ಲಿ 30 ರನ್ ಬೇಕು. ಇನ್ನ ಮ್ಯಾಚ್ ಮುಗ್ದಿಲ್ಲ, ಏನಾದ್ರೂ ಆಗ್ಬೋದು. ಇನ್ನ 3 ವಿಕೆಟ್ ಇದಾವೆ ಮಹಾಬಲ ಕಡೆ. ಇವರ ಜೊತೆ ಆಟ ನೋಡ್ಬೇಕು ಒಂದು ಯುವ ಪ್ರತಿಭೆ ಎಂ ಡಿ ಆಸಿಫಿನ ಕಡೆ ಶಿವರಾಜ್, ಸಾರಿ ರಮೇಶ್. ಮತ್ತೆ ಬಾಲಿಂಗ್ ನಲ್ಲಿ ಗುಜ್ಜಳ್ಳಿ ಬಸವ ತಮ್ಮ ವೈಯಕ್ತಿಕ 300 ತಗೊಂಡು ಬಂದಿದ್ದಾರೆ. ಅದರ ವಿಕೆಟ್ ತಗೊಂಡಿಲ್ಲ, ಕೇವಲ 10 ರನ್ ನೀಡಿದ್ದಾರೆ 2 ಓವರ್ ಹಾಕಿ. ಈ ಕಡೆ ಆಸಿಫ್ ಸ್ಟ್ರೈಕ್ ನಲ್ಲಿ. ದೊಡ್ಡ ಶಾಟ್ ಕೈ ಹಾಕಿದ್ದ ಯುವ ಪ್ರತಿಭೆ, ಮೊದಲೇ ಸಾರಿ ಆಡ್ತಿರುವಂತ GPL. ಪಂದ್ಯವನ್ನು ಗೆಲ್ಲಿಸಿದರೆ 1001 MD. ಮತ್ತೊಂದು ಒಳ್ಳೆ ಎಸೆತ. ಯಾವುದು ಅವಕಾಶ ನೀಡ್ತಿಲ್ಲ ಅಂತ ಹೇಳ್ಬೋದು ಆಟಗಾರರಿಗೆ ಆಡಲು. ಗುಂಜಳ್ಳಿ ಬಸ ಒಂದು ಒಳ್ಳೆ ಬೌಲಿಂಗ್. ಒಂದು ಒಳ್ಳೆ ರೀತಿ ತಮ್ಮ ತಂಡಕ್ಕೆ ಕೇವಲ ಒಂದನೇ ಸಂತೋಷ ಆಗ್ಬೇಕು. ಮತ್ತೊಂದು ಒಳ್ಳೆ ಎಸೆತ, ಬೆಂಕಿ ಎಸೆತ, ಸೀದಾ ಗೂಢಕ್ಷಣ ಕೈಯಲ್ಲಿ. ರಮೇಶ್ ಕೂಡ ಡಾಟ್ ಅನ್ನು ಮಾಡ್ತಿದ್ದಾರೆ ಚೆಂಡು.
ಇನ್ನ 20 ಬಾಲಲ್ಲಿ 29 ಬೇಕು. ಒಳ್ಳೆ ಪೈಪೋಟಿ ಪಂದ್ಯ. ಪ್ರೇಕ್ಷಕರು ಕಾದು ಕುಂತವ್ರು ಯಾರ ಜಯಮಾಲವನ್ನು ಹಾಕ್ತಾರೇನೋ. ಕ್ಲೀನ್ ಬೋಲ್ಡ್, ಕ್ಲೀನ್ ಬೋಲ್ಡ್. फिर से बड़ा झटका लगता हुआ 8वां विकेट. बहुत संकष्ट स्थिति में चलती हुई महाबला. लो स्कोर का मैच. थोड़ा जल्दबाज में अपने विकेट खोते हुए आखिरी 19 गेंदों में 29 रन की जरूरत. सिर्फ 2 विकेट बचाकर खेलना पड़ेगा महाबला को. ಇದು 8 ವಿಕೆಟ್ ಪತನ. ಒಳ್ಳೆ ಬೌಲಿಂಗ್ ಗುಂಜಳ್ಳಿ ಬಸವ. ಈ ಯುವ ಪ್ರತಿಭೆಗಳು ಇದೇ ಗ್ರೌಂಡ್ನಲ್ಲಿ ಆಡದಂತ ಆಟಗಾರರು ಅಂತ ಹೇಳ್ಬೋದು. ಒಂದ್ ಕಡೆ ಸಮೀರ್, ಇನ್ನೊಂದ್ ಕಡೆ ಎಂ ಡಿ ಆಸಿಫ್. ಸಮೀರ್ ಒಂದು ಒಳ್ಳೆ ಆಟಗಾರ. ಯಾಕಂದ್ರೆ ಇಂದಿನ GPL ನಲ್ಲಿ ಸಂಕಟ ಸ್ಥಿತಿಯಲ್ಲಿ ಮ್ಯಾಚ್ ಅನ್ನು ತಂದುಕೊಟ್ಟಂತ ಆಟಗಾರ ಅಂತ ಹೇಳ್ಬೋದು. ಈ ಕಡೆ ಬೌಲಿಂಗ್ ನಲ್ಲಿ ಕೂಡ ಒಂದು ಅನುಭವಿ ಬಾಲರ್ ಗುಂಜಳ್ಳಿ ಬಸ. ಕೊನೆಯ ಶತ. ಕ್ಲೀನ್ ಬೋಲ್ಡ್. ಇದು ಈಸಿ ಬೋರ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಅರ್ಫಾನ್ ಮ್ಯಾಕ್ಸಿ. ಸಮೀರ್ ಅವರು ಚಂಡೆ ಕಂಡಿಲ್ಲ ಆ ರೀತಿ ಬಾಲಿಂಗ್ ಆಗಿದೆ. ಅಂಪೈರ್ ನಿರ್ಣಯ. ಓವರ್ ಮುಕ್ತಾಯ. ತಂಡದ ಮೊತ್ತ 64 ರನ್, 9 ವಿಕೆಟ್ ನಷ್ಟಕ್ಕೆ. 18 ಬಾಲ್ನಲ್ಲಿ 29 ಬೇಕು. ಸಮೀರ್ ಒಂದು ಹೀರೋ ಆಗಲು ಚಾನ್ಸ್ ಇತ್ತು, ಆದರೆ ಯಾವುದೇ ಪ್ಲೇಡ್ ಮುಖಾಂತರ ಮಾಡೋ ಪ್ರಯತ್ನದಲ್ಲಿ ಕೊನೆಯ ಸತ ಕ್ಲೀನ್ ಬೋರ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಆಲ್ ಔಟ್. ಭರ್ಜರಿ ಗೆಲುವು ಅಂತ ಹೇಳ್ಬೋದು. ಸುಲ್ತಾನ್ ಟೈಗರ್. 2 ತಂಡದ ಆಟಗಾರರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಟೋಟಲ್ 64 ರನ್ಗಳಿಗೆ ಪಂದ್ಯವನ್ನ ಕೈ ಚೆಲ್ಲಿದ್ದಾರೆ ಮಹಾಬಲ ತಂಡದವರು. ಅತ್ಯುತ್ತಮವಾದಂತ ಡಿಫೆಂಡ್ ಮಾಡಿ ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ ಸುಲ್ತಾನ್ ಟೈಗರ್ಸ್. ಪ್ರಥಮ ಪಂದ್ಯದಲ್ಲಿ ಜಯಶೀಲರಾಗಿ ಹೊರಹೊಮ್ಮಿದ್ದಾರೆ. ಪರವಾಗಿಲ್ಲ, 2 ತಂಡಗಳಿಗೆ ಮುಂದಿನ ಪಂದ್ಯಗಳಿಗೆ ಮತ್ತೆ ಆಲ್ ದಿ ಬೆಸ್ಟ್ ಅನ್ನ ಸಹ ಹೇಳ್ತಾ ಇದ್ದೀವಿ. ಅತಿಥಿಗಳಾಗಿ ಪರಂ ಜ್ಯೋತಿ ಅವರು ವೇದಿಕೆ ಮುಂಭಾಗ ಬರಬೇಕು. ಆತ್ಮೀಯ ಅಣ್ಣವರು